Good afternoon, everyone. Welcome back to Akshar Academy. So, in the last class, we were discussing about the differential equation chapter. ಸೊ ಈ ಚಾಪ್ಟರ್ಲಿ ನಾವೇನು ನೋಡ್ತಾ ಹೋಗಿದ್ವಿ, ಆರ್ಡರ್ ಮತ್ತು ಡಿಗ್ರಿಯನ್ನು ನೋಡಿದ್ವಿ. ಅದೇ ರೀತಿಯಾಗಿ ಜನರಲ್ ಆ್ಯಂಡ್ ಪರ್ಟಿಕ್ಯುಲರ್ ಸೊಲ್ಯೂಷನ್ ಕೂಡ ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಅಗೇನ್ ಫಸ್ಟ್ ಆರ್ಡರ್ಡ್ ಫಸ್ಟ್ ಡಿಗ್ರಿ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂದರೆ ಏನಂತ ನೋಡಿದ್ವಿ. ನೆಕ್ಸ್ಟ್ ಸೊ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಈಕ್ವೇಷನ್ ಮೇಲೆ ನಾವು ಕೆಲವೊಂದು ಸೊಲ್ಯೂಷನ್ಸ್ ಸಾಲ್ವ್ ಮಾಡ್ತಾ ಹೋಗಿದ್ವಿ. ಸೊ ವೇರಿಯಬಲ್ ಸಪರೇಬಲ್ ಮೆಥಡ್ ಮೇಲೆ ಕೂಡ ನಾವೇನು ಮಾಡ್ತಾ ಹೋಗಿದ್ವಿ, ಸೊಲ್ಯೂಷನ್ಸ್ನ ಫೈಂಡ್ ಮಾಡ್ಕೊಂಡಿದ್ವಿ. ದ ನೆಕ್ಸ್ಟ್ ಟಾಪಿಕ್ ಈಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್. ಸೊ ನೆಕ್ಸ್ಟ್ ಟಾಪಿಕ್ ಏನೋ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದರೆ ಏನಂತ ಡಿಸ್ಕಸ್ ಮಾಡ್ತಾ ಹೋಗೋಣ ಇವತ್ತಿನ ಕ್ಲಾಸಲ್ಲಿ. ಡೆಫಿನೇಷನ್ ಏನು ಹೇಳ್ತದೆ, ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂದರೆ ಎ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ದಿ ಫಾರ್ಮ್ ಹೆಂಗಿರಬೇಕು, dy by dx ಪ್ಲಸ್ ಪಿ ಇಂಟು ವೈ ಇಸ್ ಈಕ್ವಲ್ಸ್ ಟು ಹೆಂಗಿರಬೇಕು, ಕ್ಯೂ ಆಗಿರಬೇಕು. ಯಾವ ಫಾರ್ಮೆಟಲ್ಲಿ? ಸೊ ಈ ಫಾರ್ಮೆಟಲ್ಲಿ ಇರಬೇಕು. dy by dx ಪ್ಲಸ್ ಪಿ ಇಂಟು ವೈ ಇಸ್ ಈಕ್ವಲ್ಸ್ ಏನಾಗಬೇಕು, ಕ್ಯೂ ಆಗಬೇಕು. ವೇರ್ ಪಿ ಆ್ಯಂಡ್ ಕ್ಯೂ ಆರ್ ಕಾನ್ಸ್ಟೆಂಟ್ಸ್. ಏನಾಗಿರಬೇಕು, ಪಿ ಆ್ಯಂಡ್ ಕ್ಯೂ ಆರ್ ಕಾನ್ಸ್ಟೆಂಟ್ ಆಗಿರಬೇಕು. ಆರ್ ಫಂಕ್ಷನ್ಸ್ ಆಫ್ ಎಕ್ಸ್ ಓನ್ಲಿ ಆಗಬೇಕು. ಗೊತ್ತಿದೆ ಅಲ್ವಾ? ಈ ಪಿ ಮತ್ತು ಕ್ಯೂ ಏನಾಗಬೇಕು, ಐದರ್ ಕಾನ್ಸ್ಟೆಂಟ್ ಆದರೂ ಆಗಿರಬೇಕು ಅಥವಾ ವೇರಿಯಬಲ್ ಫಂಕ್ಷನ್ಸ್ ಆಫ್ ಏನಾಗಬೇಕು, ಎಕ್ಸ್ ಮಾತ್ರ ಆಗಿರಬೇಕು. ಸೊ ಯಾಕೆ ಫಂಕ್ಷನ್ ಆಫ್ ವೈ ಆಗಿರಬಾರ್ದು ಅನ್ನೋದು ನಮಗೇನು ಬರುತ್ತೆ, ಕ್ವಶನ್ ಮಾರ್ಕ್ ಬರುತ್ತೆ. ಕಾನ್ಸ್ಟೆಂಟ್ ಆಗ್ಬೋದು, ಓಕೆ. ಫಂಕ್ಷನ್ ಆಫ್ ಎಕ್ಸ್ ಆಗ್ಬೋದು, ಓಕೆ. ಇಲ್ಲಿ ಓನ್ಲಿ ಅನ್ನೋ ವರ್ಡ್ ಇದೆ ಅಂದರೆ ಐದರ್ ಏನಾಗಿರಬೇಕು, ಎಕ್ಸ್ ಆಗಬೇಕು ಅಥವಾ ಕಾನ್ಸ್ಟೆಂಟ್ ಆಗಬೇಕು. ವೈ ನಾಟ್ ಫಂಕ್ಷನ್ ಆಫ್ ವೈ? ಯಾಕೆ ಫಂಕ್ಷನ್ ಆಫ್ ವೈ ಆಗಬಾರ್ದು? ಇನ್ ಕೇಸ್ ಫಂಕ್ಷನ್ ಆಫ್ ವೈ ಆದರೆ ಸೊ ಏನು ಪ್ರಾಬ್ಲಮ್ ಆಗುತ್ತೆ? ಇನ್ ಕೇಸ್ ಪಿ ಪ್ಲೇಸಲ್ಲಿ ವೈ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ವೈ ಇಂಟು ವೈ ಏನಾಗುತ್ತೆ, ವೈ ಸ್ಕ್ವಯರ್ ಆಗುತ್ತೆ. ವೇರಿಯಬಲ್ನ ಪವರ್ ಏನಾಗ್ಬಿಡುತ್ತೆ, 2 ಆಗಿಬಿಡುತ್ತದೆ. ವೇರಿಯಬಲ್ನ ಪವರ್ 2 ಆಗಿಬಿಟ್ರೆ ಇದನ್ನೇನಂತ ಹೇಳೋಕ್ಕಾಗಲ್ಲ, ಲೀನಿಯರ್ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಇಲ್ಲಿ ಎಕ್ಸ್ ಆದರೆ ಎಕ್ಸ್ ಇಂಟು ವೈ, ಸೊ ವೇರಿಯಬಲ್ಸ್ನ ಪವರ್ಗಳು ಏನಾಗಿರುತ್ತೆ, 1 ಅಲ್ಲೇ ಇರ್ತದೆ. ಬಟ್ ಫಂಕ್ಷನ್ ಆಫ್ ವೈ ಆಗಿಬಿಟ್ರೆ ಏನಾಗುತ್ತೆ, ವೈ ಸ್ಕ್ವೇರ್ ಆಗುತ್ತೆ. ಸೊ ವೇರಿಯಬಲ್ನ ಪವರ್ ಏನಾಗ್ಬಿಡುತ್ತೆ, 2 ಆಗಿಬಿಡ್ತದೆ. ಸೊ ಹಾಗಾಗಿ ಏನಾಗಬಾರ್ದು, ಫಂಕ್ಷನ್ಸ್ ಆಫ್ ವೈ ಆಗಲಿಕ್ಕೆ ಚಾನ್ಸೇ ಇಲ್ಲ. ಸೊ ಆದರೆ ಕಾನ್ಸ್ಟೆಂಟ್ ಆಗಬೇಕು, ಐದರ್ ಫಂಕ್ಷನ್ ಆಫ್ ಎಕ್ಸ್ ಓನ್ಲಿ ಆಗಬೇಕು. ಈಸ್ ನೋನ್ ಆಸ್ ಫಸ್ಟ್ ಆರ್ಡರ್ಡ್ ಫಸ್ಟ್ ಡಿಗ್ರಿ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತೇಳಿ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, dy by dx ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ಸೈನ್ ಎಕ್ಸ್. ಸೊ ಇದನ್ನು ಕ್ಯೂ ಅಂತ ಅನ್ಕೊಳ್ಳೋಣ, ಹೌದಲ್ವಾ? ಫಂಕ್ಷನ್ ಆಫ್ ಎಕ್ಸ್ ಇದೆ. ಸೊ ಇಲ್ಲಿರೋದನ್ನ ಪಿ ಅಂತ ಅನ್ಕೊಳ್ಳೋಣ, ಏನಿದೆ ಕಾನ್ಸ್ಟೆಂಟ್ ಇದೆ, ಅದನ್ನು 1 ಅಂತ ತಗೊಳ್ಳೋಣ. ಸೊ dy by dx ಪ್ಲಸ್ ಪಿ ಇಂಟು ವೈ ಇಸ್ ಈಕ್ವಲ್ಸ್ ಟು ಏನೋ ಸೈನ್ ಎಕ್ಸ್, ಹೌದಲ್ವಾ? ಪಿ ಅನ್ನೋದು ಹೆಂಗಿರುತ್ತೆ, ಇದರ ಕಾನ್ಸ್ಟೆಂಟ್ ಆಗಿದೆ, ಫಂಕ್ಷನ್ ಆಫ್ ಎಕ್ಸ್ ಆಗಿದೆ. ದಿಸ್ ಇಸ್ ಒನ್ ಆಫ್ ದಿ ಎಕ್ಸಾಂಪಲ್. ನೆಕ್ಸ್ಟ್ dy by dx is equals to 1 by x into y is equals to e to the power x. ನೋಡಿ, e to the power x ಕೂಡ ಫಂಕ್ಷನ್ ಆಫ್ ಎಕ್ಸ್ ಆಗಿದೆ, 1 by x ಕೂಡ ಫಂಕ್ಷನ್ ಆಫ್ ಎಕ್ಸ್ ಆಗಿದೆ. ಹಾಗಾದರೆ ಸೊ ದೀಸ್ ಟು ಆರ್ ಎಕ್ಸಾಂಪಲ್ ಫಾರ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ದಿ ಟೈಪ್ dy by dx ಪ್ಲಸ್ ಪಿ ಇಂಟು ವೈ ಇಸ್ ಈಕ್ವಲ್ಸ್ ಟು ಏನೋ ಕ್ಯೂ ಆಗಿರ್ತದೆ. ಸೊ ನೆಕ್ಸ್ಟ್ ಅನದರ್ ಫಾರ್ಮ್ ಆಫ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಹೇಗಿರ್ಬೋದಪ್ಪ ಅಂತಂದ್ರೆಗಿನ, ಸೊ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ ಆಫ್ ದಿ ಫಾರ್ಮ್ dx by dy ಪ್ಲಸ್ ಪಿ ಇಂಟು ಎಕ್ಸ್ ಇಸ್ ಈಕ್ವಲ್ಸ್ ಟು ಕ್ಯೂ ಆಗಿದೆ. ವೇರ್ ಪಿ ಆ್ಯಂಡ್ ಕ್ಯೂ ಆರ್ ಕಾನ್ಸ್ಟೆಂಟ್, ಆರ್ ಫಂಕ್ಷನ್ಸ್ ಆಫ್ ವೈ ಓನ್ಲಿ. ಸೊ ಇದಕ್ಕೆ ಜಸ್ಟ್ ಏನಿದೆ, ಅಪೋಸಿಟ್ ಆಗಿದೆ ನೋಡಿ. ಇಲ್ಲಿ dy by dx ಇದೆ, ಇಲ್ಲಿದೆ dx by dy ಇದೆ. ಇಲ್ಲಿ ಪಿ ಇಂಟು ವೈ ಇದ್ರಲ್ಲಿದೆ, ಪಿ ಇಂಟು ಎಕ್ಸ್ ಆಗಿದೆ. ಸೊ ಆಸ್ ಯೂಶುವಲಿ ಕ್ಯೂ ಆಗಿ ಇದೆ. ಇಲ್ಲಿ ಪಿ ಮತ್ತು ಕ್ಯೂ ಏನಾಗಿದೆ, ಕಾನ್ಸ್ಟೆಂಟ್. ಆರ್ ಫಂಕ್ಷನ್ಸ್ ಆಫ್ ಏನಾಗಿರಬೇಕು, ಎಕ್ಸ್ ಓನ್ಲಿ ಆಗಬೇಕು. ಇಲ್ಲಿ ಏನಾಗ್ತಾ ಇದೆ, ಪಿ ಆ್ಯಂಡ್ ಕ್ಯೂ ಆರ್ ಕಾನ್ಸ್ಟೆಂಟ್, ಫಂಕ್ಷನ್ಸ್ ಆಫ್ ಏನಾಗಬೇಕು, ವೈ ಆಗಬೇಕು. ಇನ್ ಕೇಸ್ ಫಂಕ್ಷನ್ಸ್ ಆಫ್ ಎಕ್ಸ್ ಆದರೆ ಏನಾಗಿಬಿಡ್ತದೆ, ಕ್ವಶನ್ ಮಾರ್ಕ್. ಸೇಮ್ ಫಂಕ್ಷನ್ಸ್ ಆಫ್ ಎಕ್ಸ್ ಆಗಿಬಿಟ್ರೆ ಏನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಗೋದ್ರಿಂದ ವೇರಿಯಬಲ್ ಪವರ್ ಏನಾಗುತ್ತೆ, 2 ಆಗಿಬಿಡ್ತದೆ.
ವೇರಿಯೇಬಲ್ನ ಪವರ್ 2 ಆಗೋದ್ರಿಂದ ಅದೇನಂತ ಹೇಳಲಿಕ್ಕಾಗಲ್ಲ, ಲೀನಿಯರ್ ಅಂತೇಳಿ ಹೇಳಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಸೊ ಪಿ ಅನ್ನೋದು ಫಂಕ್ಷನ್ಸ್ ಆಫ್ ವೈ ಆಗಬೇಕು ಆರ್ ಕಾನ್ಸ್ಟೆಂಟ್ ಆಗಬೇಕು. ಓಕೆನಾ, ರೈಟ್. ಫಾರ್ ಎಕ್ಸಾಂಪಲ್ ನೋಡೋಣ, ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕಾಸ್ ವೈ. dx by dy plus x is equals to cos y. This is one of the differential equation. Second one, dx by dy plus minus 2 divisible by y into x is equals to y square into e to the power of minus y. ನೋಡಿ ಇದಿಷ್ಟೇನಿದೆ, ಫಂಕ್ಷನ್ ಆಫ್ y ಆಗಿದೆ. ಅಗೇನ್ ಇಲ್ಲಿ ತಗೊಳ್ಳೋಣ, ಫಂಕ್ಷನ್ ಆಫ್ y ತಗೊಳ್ಳೋಣ. ಓಕೆನಾ, ಸೊ ದೀಸ್ ಟು ಆರ್ ಎಕ್ಸಾಂಪಲ್ ಫಾರ್ ದಿಸ್ ಟೈಪ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್. ಸೊ ಈ ಫಾರ್ಮ್ಯಾಟ್ ಇಲ್ಲದ್ರೆ ನಾವೇಂತ ಕರಿತಾ ಹೋಗ್ತೀವಿ, ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ರೀತಿಯಾದಂತಹ ಫಾರ್ಮ್ಯಾಟ್ ಅಲ್ಲಿರುವಂತಹ ಈಕ್ವೇಷನ್ಸ್ಗಳಿಗೆ ನಾವು ಹೇಗೆ ಸೊಲ್ಯೂಷನ್ ಕಂಡುಹಿಡಬಹುದು ಅನ್ನೋದನ್ನ ಸೊ ನೋಡ್ತಾ ಹೋಗೋಣ. ಸೊ ಫಸ್ಟ್ ನಾವು ಕೊಟ್ಟಿರುವಂತಹ ಫಂಕ್ಷನ್ನ ಫಂಕ್ಷನ್ನ ಅವ್ರು ಯಾವುದೇ ರೀತಿಯಾದಂತಹ ಡಿಫರೆನ್ಷಿಯಲ್ ಇಕ್ವೇಷನ್ ಕೊಡಲಿ, ಫಸ್ಟಿಗೆ ನಾವೇನು ಫೈಂಡ್ ಮಾಡ್ಕೋಬೇಕು, ಐದರ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಇಸ್ ಈಕ್ವಲ್ಸ್ ಟು ಕ್ಯೂ ಫಾರ್ಮ್ಯಾಟ್ ಯಾವ್ದಾರು ಕನ್ವರ್ಟ್ ಮಾಡ್ಕೋಬೇಕು, ಆರ್ ವಿ ಹ್ಯಾವ್ ಟು ಕನ್ವರ್ಟ್ ಡಿ ಎಕ್ಸ್ ಬೈ ಡಿ ವೈ ಪ್ಲಸ್ ಪಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಕ್ಯೂ ಅಂತೇಳಿ ಕನ್ವರ್ಟ್ ಮಾಡ್ಕೋಬೇಕು. ನಮಗೆ ಏನಾದರೂ ಡಿಫರೆನ್ಷಿಯಲ್ ಇಕ್ವೇಷನ್ ಕೊಡಲಿ, ಆ ಡಿಫರೆನ್ಷಿಯಲ್ ಇಕ್ವೇಷನ್ಗೆ ಡೆರಿವೇಟಿವ್ನ ಕೋಎಫಿಷಿಯಂಟ್ ಏನಾಗಬೇಕು, 1 ಇರೋ ರೀತಿಯಾಗಿ ನಾವೇನು ಮಾಡ್ತಾ ಹೋಗಬೇಕು, ನೋಡ್ಕೊಳ್ತಾ ಹೋಗಬೇಕು. ನೆಕ್ಸ್ಟ್ ಏನಾಗಿರ್ಬೇಕು, ಇಲ್ಲಿ ಪಿ ಅನ್ನೋದು ಫಂಕ್ಷನ್ ಆಫ್ ಎಕ್ಸ್ ಆಗಿ ತಗೊಳ್ಬೇಕು, ಕ್ಯೂನ ಕೂಡ ಫಂಕ್ಷನ್ ಆಫ್ ಎಕ್ಸ್ ಆಗಿ ತಗೊಳ್ಬೇಕು. ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 1. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು, ಸೊ ಫೈಂಡ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡ್ಕೋಬೇಕು. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ಸ್ ನಮಗೇನು ಬರ್ತದೆ, ಇ ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಆಫ್ ಪಿ ಇಂಟು ಡಿ ಎಕ್ಸ್ ಆಗುತ್ತೆ. ಏನು ಬರುತ್ತೆ, ಇ ಟು ದಿ ಪವರ್ ಆಫ್ ಇಂಟಿಗ್ರೇಷನ್ ಆಫ್ ಪಿ ಇಂಟು ಡಿ ಎಕ್ಸ್ ಬರ್ತಾ ಹೋಗ್ತದೆ. ನೆಕ್ಸ್ಟ್, ಸೊ ರೈಟ್ ದ ಸೊಲ್ಯೂಷನ್ ಆಫ್ ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್. ಆದರೆ ಈ ರೀತಿಯಾದ ಡಿಫರೆನ್ಷಿಯಲ್ ಈಕ್ವೇಷನ್ಗೆ ನಮಗೆ ಸೊಲ್ಯೂಷನ್ಸ್ ಯಾವ ರೀತಿಯಾಗಿ ಎಕ್ಸಿಸ್ಟ್ ಆಗುತ್ತದಪ್ಪ ಅಂದ್ರಿನ, ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿರುವಂತಹ ಡಿಫರೆನ್ಷಿಯಲ್ ಈಕ್ವೇಷನ್ಗೆ ನಮಗೆ ಸೊಲ್ಯೂಷನ್ ಯಾವ ರೀತಿಯಾಗಿರ್ತದೆ, ಇಲ್ಲಿ ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ನಮಗೆ ಗೊತ್ತಿದೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ, ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ಪಿ ಇಂಟು ಡಿ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಅನದರ್ ಟೈಪ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್. ಇನ್ ಕೇಸ್ ನಾವೇನಾದರೂ ಕೊಟ್ಟಿರುವಂತಹ ಡಿಫರೆನ್ಷಿಯಲ್ ಈಕ್ವೇಷನ್ನ dx by dy plus p into x is equals to q ಫಾರ್ಮ್ಯಾಟ್ ಕನ್ವರ್ಟ್ ಮಾಡ್ಕೊಂಡ್ರೆ ಹಾಗಾದ್ರೆ ಅದಕ್ಕೆ ಸೊಲ್ಯೂಷನ್ಸ್ ಹೆಂಗೆ ಸಿಗ್ತದೆ, x ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಏನು ಬರ್ತದೆ ಇಲ್ಲಿ dy ಪ್ಲಸ್ o ಬರ್ತಾ ಇದೆ, ವೇರ್ o is the arbitrary constant. ಮತ್ತೆ ನೀವು 0 ಅಂತ ಅನ್ಕೊಬೇಡಿ, ಇಟ್ ಈಸ್ ಎ o. ಓಕೆನಾ, ಹಾಗಾದ್ರೆ ಇದಕ್ಕೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಹೆಂಗೆ ಫೈಂಡ್ ಮಾಡ್ಕೊಳ್ತೀವಿ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ಸ್ ಆಗುತ್ತೆ, ಸೊ ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ಪಿ ಇಂಟು ಡಿ ವೈ ಬರ್ತಾ ಹೋಗ್ತದೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗ್ಬೋದು, ಸೊ ಈ ಎರಡೂ ಫಾರ್ಮ್ಯಾಟ್ ಅಲ್ಲಿರುವಂತಹ ಡಿಫರೆನ್ಷಿಯಲ್ ಈಕ್ವೇಷನ್ಸ್ಗೆ, ದಟ್ ಇಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ಗೆ ನಾವೇನು ಫೈಂಡ್ ಮಾಡ್ತಾ ಹೋಗ್ಬೋದು, ಸೊಲ್ಯೂಷನ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಬಹುದು. ರೈಟ್, so these are the methods. Okay na, right, we'll move on to the next problems na solve ಮಾಡ್ತಾ ಹೋಗೋಣ. The first question, find the general solution of the differential equation dy by dx plus y by x is equals to x square ಅಂತ ಕೊಟ್ಟಿದ್ದಾರೆ, where x is not equals to 0 ಅಂತ ಹೇಳ್ತಾ ಹೋಗ್ತಿದ್ದಾರೆ. ಹೌದಲ್ವಾ, ಸೊ ಇದು ಯಾವ ಫಾರ್ಮ್, ಫಸ್ಟ್ ಐಡೆಂಟಿಫಿಕೇಶನ್ ಮಾಡಬೇಕು, ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ, ಫಸ್ಟ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಹೌದಲ್ವಾ, ವಿಲ್ ಮೂವ್ ಟು ದಿ ಸೊಲ್ಯೂಷನ್. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ ನಮಗೆ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 1 by x ಇಂಟು ನಾವೆಂತ ಬರ್ಕೊಂಡ್ಬಿಡೋಣ, y ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಂಡ್ಬಿಡೋಣ. ಸೊ ಫ್ರಮ್ ದಿಸ್, ಸೊ p ಇಸ್ ಈಕ್ವಲ್ಸ್ ನಮಗೆ ಏನು ಬಂದ್ಬಿಡುತ್ತೆ, 1 by x ಆಗುತ್ತೆ, q ಇಸ್ ಈಕ್ವಲ್ಸ್ ಆಗುತ್ತೆ ಎಕ್ಸ್ ಸ್ಕ್ವೇರ್ ಆಗುತ್ತೆ.
ಹಾಗಾದ್ರೆ ನಾವೇನು ಫೈಂಡ್ ಮಾಡಬೇಕು, ಫಸ್ಟ್ಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರನ್ನು ಫೈಂಡ್ ಮಾಡ್ಕೊಳ್ಬೇಕು. ಸೊ ಇ ಇಂಟು ಇಂಟಿಗ್ರೇಷನ್ ಆಫ್ ಪಿ ಇಂಟು ನಮಗೆ ಇಲ್ಲಿ ಡಿನಾಮಿನೇಟರ್ ಡಿ ಎಕ್ಸ್ ಇರೋದ್ರಿಂದ ಏನಾಗುತ್ತೆ ಪಿ ಡಿ ಎಕ್ಸ್ ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ 1/x ಇಂಟು ಏನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ಹಾಗಾದರೆ ಸೊ ಇ ಇಂಟು ಇಂಟಿಗ್ರೇಷನ್ ಆಫ್ 1/x ಏನಾಗುತ್ತೆ ನಮಗೆ ಲಾಗ್ ಆಫ್ ಎಕ್ಸ್ ಬರ್ತಾ ಹೋಗ್ತದೆ. ಸೊ ಇಲ್ಲಿ ನಾವೇನು ಮಾಡೋಣ ಪ್ಲಸ್ ಸಿ ಅನ್ನು ಬರಲಿಕ್ಕೆ ಹೋಗಲ್ಲ. ಸೊ ನಮಗೆ ಇನ್ನೊಂದು ಗೊತ್ತಿದೆ, ಇ ಟು ದಿ ಪವರ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನಂತ ಅರ್ಥ ಎಫ್ ಆಫ್ ಎಕ್ಸ್ ಅಂತ ಗೊತ್ತಿದೆ. ಹಾಗಾದರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನಮಗೆ ಏನು ಬಂದ್ಬಿಡ್ತದೆ ಎಕ್ಸ್ ಬಂದ್ಬಿಡ್ತದೆ. ಓಕೆನಾ. ಹಾಗಾದರೆ ಸೊಲ್ಯೂಷನ್ ಇಸ್ ಗಿವನ್ ಬೈ ದೇರ್ಫೋರ್ ರಿಕ್ವೈರ್ಡ್ ಸೊಲ್ಯೂಷನ್ ಇಸ್ ಗಿವನ್ ಬೈ ಅಥವಾ ಸೊಲ್ಯೂಷನ್ ಇಸ್ ಗಿವನ್ ಬೈ ನಮಗೆ ಏನು ಬರ್ತಾ ಹೋಗ್ತದೆ y ಇಂಟು ಏನು ಬರ್ತಾ ಹೋಗ್ತು y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಹೌದಲ್ವಾ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ನಾವೇನು ಬರಬೇಕು ಇಲ್ಲಿ ಡಿ ಎಕ್ಸ್ ಪ್ಲಸ್ ಏನು ಬರೀಬೇಕು ಸಿ ಆಗುತ್ತೆ. ಹಾಗಾದ್ರೆ ಏನು ತಗೋತಿದ್ದು y ಇಂಟು ನಮಗೇನು ಬರ್ತಾ ಹೋಗ್ತದೆ ಎಕ್ಸ್ ಬರುತ್ತೆ ಇಂಟಿಗ್ರೇಷನ್ ಆಫ್ ಸೊ ಕ್ಯೂ ಏನಾಗುತ್ತೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನಮಗೇನು ಬಂದಿದೆ ಎಕ್ಸ್ ಇಂಟು ಏನಾಗುತ್ತೆ ಡಿ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಸೊ ದೇರ್ಫೋರ್ ದಿಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಏನಾಗುತ್ತೆ ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್ ಪ್ಲಸ್ ಏನಾಗುತ್ತೆ ಸಿ ಆಗುತ್ತೆ. ಇಲ್ಲಿ ಏನಿದೆ y ಇಂಟು ಎಕ್ಸ್ ಇದೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ 3 ಏನಾಗುತ್ತೆ ಎಕ್ಸ್ ಟು ದಿ ಪವರ್ 4/4 ಪ್ಲಸ್ ಸಿ ಆಗುತ್ತೆ. ಇಲ್ಲಿ ಏನಾಗುತ್ತೆ y ಇಂಟು ಎಕ್ಸ್ ಬರುತ್ತೆ. ಹಾಗಾದರೆ y ಇಸ್ ಈಕ್ವಲ್ಸ್ ನಾವೇನು ಮಾಡ್ತಾ ಹೋಗೋಣ ಎಕ್ಸ್ ಇಂದ ಡಿವೈಡ್ ಮಾಡ್ತಾ ಹೋಗ್ಬಿಡೋಣ. ಎಕ್ಸ್ ಇಂದ ಡಿವೈಡ್ ಮಾಡಿದ್ರೆ ನಮಗೆ ಏನಾಗುತ್ತೆ ಇಲ್ಲಿ ಎಕ್ಸ್ ಟು ದಿ ಪವರ್ 4 ಇದೆ. ಸೊ ಡಿವೈಡ್ ಮಾಡಿದ್ರೆ ನಮಗೆ ಏನು ಬರುತ್ತೆ ಹೋಗ್ತದೆ ಎಕ್ಸ್ ಟು ದಿ ಪವರ್ 3 ಬರುತ್ತೆ ಬೈ 4 ಬರುತ್ತೆ ಡಿವಿಸಿಬಲ್ ಬೈ ಸಿ ಬೈ ಎಕ್ಸ್ ಇರುತ್ತೆ. ಐ ವಿಲ್ ರೈಟ್ ಇಟ್ ಆಸ್ ಎಕ್ಸ್ ಟು ದಿ ಪವರ್ -1 ಇಂಟು ಸಿ ಬರೀತಾ ಹೋಗ್ತೀನಿ. ಸೊ ದಿಸ್ ಈಸ್ ದ ಜನರಲ್ ಸೊಲ್ಯೂಷನ್ ಹೌದಲ್ವಾ. ನೋಡಿ ನಮಗೆ ಆರ್ಬಿಟ್ರಿ ಇಲ್ಲಿ ಏನಿದೆ ಡೆರಿವೇಟಿವ್ ಏನಿದೆ ಫಸ್ಟ್ ಆರ್ಡರ್ ಇದೆ. ನಮಗೆ ಆರ್ಬಿಟ್ರಿ ಕಾನ್ಸ್ಟೆಂಟ್ ಏನು ಬಂದಿದೆ ಒನ್ ಆರ್ಬಿಟ್ರಿ ಕಾನ್ಸ್ಟೆಂಟ್ ಇದೆ. ಹಾಗಾಗಿ ಇದನ್ನು ನಾವೇಂತ ಕರಿತಾ ಹೋಗ್ತೀವಿ ಜನರಲ್ ಸೊಲ್ಯೂಷನ್ ಅಂತ ಕರಿತಾ ಹೋಗ್ತೀವಿ. ನಮಗಿಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನಮಗೇನು ಬಂದಿದೆ ಎಕ್ಸ್ ಬಂದಿದೆ ಹೌದಲ್ವಾ. ಸೊ ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗ್ಬೋದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಫಸ್ಟ್ ಕೊಟ್ಟಿರುವಂತಹದನ್ನ ಸೊ ನಾವು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈ ಇಸ್ ಈಕ್ವಲ್ಸ್ ಟು ಕ್ಯೂ ಅಂತೇಳಿ ಬರ್ಕೊಂಡು ಬಿಟ್ರೆ ಸೊ ನಮಗೆ ಈಸಿಯಾಗಿ ನಾವೇನು ಐಡೆಂಟಿಫೈ ಮಾಡಬಹುದು ಪಿನ ಐಡೆಂಟಿಫೈ ಮಾಡಬಹುದು ಕ್ಯೂನ ಐಡೆಂಟಿಫೈ ಮಾಡಬಹುದು. ಸೊ ನೆಕ್ಸ್ಟ್ ನಾವೇನು ಮಾಡ್ಕೋಬೇಕು ಇಂಟಿಗ್ರೇಟರ್ನ ಫ್ಯಾಕ್ಟರ್ ಫೈಂಡ್ ಮಾಡ್ಕೋಬೇಕು. ಸೊ ಫಾರ್ಮುಲಾ ಏನಾಗುತ್ತೆ ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ಪಿ ಇಂಟು ಡಿ ಎಕ್ಸ್ ಆಗುತ್ತೆ. ಸೊ ಲಾಸ್ಟ್ಲಿ ಸೊ ವಿ ನೋ ದಟ್ ದ ಸೊಲ್ಯೂಷನ್ ಇಸ್ ಗಿವನ್ ಬೈ ಫಾರ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಏನೋ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಓಕೆನಾ. ಸೊ ದಿಸ್ ಈಸ್ ದ ಸೊ ನಮಗೆ ಏನು ಕೊಡ್ತಾ ಹೋಗ್ತದೆ ಸೊಲ್ಯೂಷನ್ಸ್ ಕೊಡ್ತಾ ಹೋಗ್ತದೆ ರೈಟ್. ಸೊ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಸಾಲ್ವ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ dy by dx plus y into secant x is equals to tan x where x lies between where to where 0 to pi/2. x ಏನೆಂದರೆ ಲೈಸ್ ಆಗಿದೆ 0 ಇಂದ 90 ಒಳಗಡೆ ಇದೆ. ಇದಕ್ಕೆ ನಾವೇನು ಮಾಡ್ತಾ ಹೋಗ್ಬೇಕೀಗ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಓಕೆ ಸೊಲ್ಯೂಷನ್ ನಮಗೇನು ಕೊಟ್ಟಿದ್ದಾರೆ ಗಿವನ್ dy by dx plus y into secant x is equals to tan x ಬರ್ತಾ ಹೋಗ್ತದೆ ಹೌದಲ್ವಾ. ಹಾಗಾದ್ರೆ ನೋಡಿ ಇದು ಹೆಂಗಿದೆ ಫಸ್ಟ್ ಫಾರ್ಮೆಟ್ ಇದೆ ಅಲ್ವಾ dy by dx plus p into y is equals ಏನಿದೆ ಕ್ಯೂಬ್ ಆಗಿದೆ. ಸೊ ವೇರ್ ಸೊ p is equals to ನಾವೆಂತ ಬರೀಬಹುದು ವಿ ಕ್ಯಾನ್ ರೈಟ್ ಇಟ್ ಆಸ್ secant x ಅಂತ ಬರೀಬಹುದು. q is equals ನಾವೆಂತ ಬರೀಬಹುದು tan x ಅಂತ ಬರೀಬಹುದು. ಹಾಗಾದ್ರೆ ನಾವೇನು ಫೈಂಡ್ ಮಾಡ್ಕೋಬೇಕೀಗ ಇಂಟಿಗ್ರೇಟಿಂಗ್ ಫೈಂಡ್ ಮಾಡ್ಕೊಳ್ಬೇಕು. ನಾವು ವಿಲ್ ಫೈಂಡ್ ಔಟ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನೋ ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ಪಿ ಇಂಟು ಡಿ ಎಕ್ಸ್ ಆಗುತ್ತೆ. ಹಾಗಾದ್ರೆ ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ನಮಗೇನು ಬಂದಾಗ ಈಗ ಸೀಕೆಂಟ್ ಎಕ್ಸ್ ಇಂಟು ಡಿ ಎಕ್ಸ್ ಅದಲ್ವಾ. ನಮಗೇನು ಬೇಕೀಗ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಬೇಕು. ವಿ ನೋ ದಟ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಏನಾಗುತ್ತೆ ಲಾಗ್ ಮಾಡ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ನಾವೆಂತ ಬರೀಬಹುದು ಟ್ಯಾನ್ ಎಕ್ಸ್ ಅಂತ ಬರೀಬಹುದು. ಹಾಗಾದ್ರೆ ಈ ಪವರ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಈ ಕೋರ್ಸ್ ನಮ್ಗೆ ಏನು ಬರುತ್ತೆ ಹೋಗ್ತದೆ ಎಫ್ ಆಫ್ ಎಕ್ಸ್ ಬರುತ್ತೆ. ಹಾಗಾದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈ ಕೋರ್ಸ್ ನಾವೆಂತ ಬರೀಬಹುದು ಸೀಕೆಂಟ್ ಎಕ್ಸ್ ಪ್ಲಸ್ ನಾವೆಂತ ಬರೋಣ ಟ್ಯಾನ್ ಎಕ್ಸ್ ಅಂತೇಳಿ ಬರೀಬಹುದು ಅಂತಲ್ವಾ. ಸೊ ನಾನು ನಿಮಗೆ ಲಾಸ್ಟ್ ಪ್ರಾಬ್ಲಮ್ ಹೇಳಿದ್ದೇನೆ ಇ ಟು ದಿ ಪವರ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಈ ಕೋಸ್ಟ್ ಏನಂತ ಅರ್ಥ ಎಫ್ ಆಫ್ ಎಕ್ಸ್ ಅಂತೇಳಿ ಅರ್ಥ. ಓಕೆನಾ. ಹಾಗಾದ್ರೆ
therefore the required solution is given by ಏನಾಗುತ್ತೆ y into integrating factor is equals to integration of q into integrating factor ಹೌದಲ್ವಾ ಇಂಟು ಏನಾಗುತ್ತೆ dx plus c. ಹಾಗಾದ್ರೆ y ಇಂಟು ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತ ಬರ್ಕೊಳ್ಳೋಣ. ಸೊ ಸೀಕೆಂಟ್ ಎಕ್ಸ್ ಪ್ಲಸ್ ನಮಗೇನಿದೆ ಟ್ಯಾನ್ ಎಕ್ಸ್ ಇದೆ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಅಂದ್ರೆ ಏನಿದೆ ಇಲ್ಲಿ ಕ್ಯೂ ಅಂದರೆ ನಮಗೆ ಟ್ಯಾನ್ ಎಕ್ಸ್ ಇದೆ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಿದೆ ಸೀಕೆಂಟ್ ಎಕ್ಸ್ ಪ್ಲಸ್ ಏನಾಗಿದೆ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಏನಾಗುತ್ತೆ ಸಿ ಬರ್ತಾ ಹೋಗ್ತದೆ. ಹಾಗಾದ್ರೆ ನಾವೇನು ಮಾಡಬೇಕು ಇದಕ್ಕೆ ಇಂಟಿಗ್ರೇಷನ್ ಫೈಂಡ್ ಮಾಡ್ಕೊಳ್ಬೇಕು. ಸೊ ದಟ್ ನಾವೇನು ಮಾಡೋಣ ಟ್ಯಾನ್ ಎಕ್ಸ್ ಈ ಟರ್ಮ್ಗೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ನಮಗೇನು ಬರುತ್ತೆ ಗೊತ್ತಿದೆ ಇಲ್ಲಿ ಟ್ಯಾನ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ನಮಗೇನು ಬರ್ತಾ ಹೋಗ್ತದೆ ಇಲ್ಲಿ ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಏನಾಗುತ್ತೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಸೊ ನಮಗೆ ಆಲ್ರೆಡಿ ಗೊತ್ತಿದೆ ನಾವಿಗೆ ಇಂಟಿಗ್ರೇಷನ್ ಆಫ್ ನಾನು ಇದನ್ನು ಬರಿತೀನಿ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರ್ಕೊಡ್ತೀನಿ ಪ್ಲಸ್ ಇಂಟಿಗ್ರೇಷನ್ ಆಫ್ ನಮಗೆ ಟ್ಯಾನ್ ಸ್ಕ್ವೇರ್ ಎಕ್ಸ್ನ ಇಂಟಿಗ್ರೇಷನ್ ಮಾಡಲಿಕ್ಕೆ ಆಗಲ್ಲ. ಸೊ ನಮಗೆ ಐಡೆಂಟಿಟಿ ಗೊತ್ತಿದೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಅಂತ ಹೇಳಿ. ಹಾಗಾದರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅನ್ನು ನಾವೇನಂತ ಬರೀಬಹುದು ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತ ಬರೀಬಹುದು. ಹಾಗಾದ್ರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅನ್ನ ವಿ ಕ್ಯಾನ್ ರೈಟ್ ಇಟ್ ಆಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಇಂಟು ಡಿ ಎಕ್ಸ್ ಅಂತ ಬರೀಬಹುದು ಹೌದಲ್ವಾ. ಹಾಗಾದ್ರೆ ದಿಸ್ ಇಸ್ ಈ ಕ್ವಶನ್ ಅಂತ ಬರೋಣ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಂಡ್ಬಿಡೋಣ. ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಏನಾಗುತ್ತೆ ವಿಲ್ ಗೆಟ್ ಸೀಕೆಂಟ್ ಎಕ್ಸ್ ಪ್ಲಸ್ ಇಲ್ಲಿ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಮಾಡ್ಕೋಬೇಕು. ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮಾಡಿದ್ರೆ ನಮ್ಗೆ ಏನು ಬರ್ತಾ ಹೋಗ್ತದೆ ಟ್ಯಾನ್ ಎಕ್ಸ್ ಬರ್ತಾ ಹೋಗ್ತದೆ. ಸೊ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಇಂಟಿಗ್ರೇಷನ್ ಆಫ್ 1 ಇಂಟು ಡಿ ಎಕ್ಸ್ ಏನಾಗುತ್ತೆ ನಮಗೆ ಎಕ್ಸ್ ಬರುತ್ತೆ ಪ್ಲಸ್ ಸಿ ಅಂತ ಬರೀಬಹುದು. ಹಾಗಾದ್ರೆ ನಮಗೇನು ಬಂತು y ಇಂಟು ಸೀಕೆಂಟ್ ಎಕ್ಸ್ ಪ್ಲಸ್ ಏನಿದೆ ಟ್ಯಾನ್ ಎಕ್ಸ್ ಇದೆ. ಸೊ ದಿಸ್ ಈಸ್ ದ ನಮಗೇನಾಗುತ್ತೆ ರಿಕ್ವೈರ್ಡ್ ಸೊಲ್ಯೂಷನ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗಬೇಕು ಜನರಲ್ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ತಾ ಹೋಗಬಹುದು. ಇನ್ ಕೇಸ್ ಈ ಪ್ರಾಬ್ಲಮ್ಸ್ನ ನಿಮಗೆ ಸೊ ನಾನು ವೇರಿಯಬಲ್ ಸಪರೇಬಲ್ ಮೆಥಡಲ್ಲಿ ಮಾಡಲಿಕ್ಕೆ ಈಸಿ ಸರ್ ನನಗೆ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ವೇರಿಯಬಲ್ ಸಪರೇಬಲ್ ಮೆಥಡ್. ಇಲ್ಲಿ ಯಾವುದೇ ರೀತಿಯಂತಹ ರಿಸ್ಟ್ರಿಕ್ಷನ್ ಇಲ್ಲ. ಇದೇ ಮೆಥಡ್ಲೇ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತೇಳಿ ರಿಸ್ಟ್ರಿಕ್ಷನ್ ಯಾವುದೇ ಇಲ್ಲ. ಸೊ ಯು ಕ್ಯಾನ್ ಗೋ ಫಾರ್ ವೇರಿಯಬಲ್ ಸಪರೇಬಲ್ ಮೆಥಡ್. ವೇರಿಯಬಲ್ ಸಪರೇಬಲ್ ಮೆಥಡ್ ಅಂತ ನನಗೆ ಸಾಲ್ವ್ ಮಾಡ್ಲಿಕ್ಕೆ ಆಗಿಲ್ಲಪ್ಪ ಅಂದ್ರಿಗಿನ ಸೊ ಯು ಹ್ಯಾವ್ ಟು ಕನ್ವರ್ಟ್ ದಟ್ ಇಂಟು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್. ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಕನ್ವರ್ಟ್ ಮಾಡಿಕೊಂಡು ಫಾರ್ಮುಲಾ ಅಪ್ಲೈ ಮಾಡಿ ಮಾಡಬಹುದು. ಯಾಕಂದರೆ ಎರಡೂ ಮೆಥಡ್ ನಾವು ಯಾವುದಕ್ಕೆ ಯೂಸ್ ಮಾಡ್ತಿದ್ವಿ ಫಸ್ಟ್ ಆರ್ಡರ್ಡ್ ಫಸ್ಟ್ ಡಿಗ್ರಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ನಾವೇನು ಮಾಡ್ತಾ ಇದ್ವಿ ಅಪ್ಲೈ ಮಾಡೋದ್ರಿಂದ ಸೊ ಆ ಕೊಟ್ಟಿರುವಂತಹ ಪ್ರಾಬ್ಲಮ್ಸನ್ನು ಸೊ ನೀವು ಯಾವ ಮೆಥಡಿಗಾದರೂ ಕನ್ವರ್ಟ್ ಮಾಡಿಕೊಂಡು ನೀವೇನು ಮಾಡ್ಬೋದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬಹುದು. ಇನ್ ಕೇಸ್ 5 ಮಾರ್ಕ್ಸ್ಗೆ ಕ್ವಶನ್ನ ಕೇಳಿದಾರಪ್ಪ ಅಂತಂದ್ರೆ ಸೊ ಯು ಬೆಟರ್ ಗೋ ಫಾರ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್. ಓಕೆನಾ ರೈಟ್. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸಾಲ್ವ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ ಏನು ಕೊಡಿದರೆ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ ನಮಗೆ ಟ್ಯಾನ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಹೌದಲ್ವಾ. ಸೊ ಬಟ್ ನೋಡಿ ನಮಗೆ ಕೊಟ್ಟಿರುವಂತಹ ಡಿಫರೆನ್ಷಿಯಲ್ ಈಕ್ವೇಷನ್ನ ಡೆರಿವೇಟಿವ್ನ ಕೋಎಫಿಷಿಯಂಟ್ ನಮಗೆ ಏನಿರಬೇಕಾಗಿತ್ತು 1 ಇರಬೇಕಾಗಿತ್ತು. ಬಟ್ ಇಲ್ಲಿ ಏನಿದೆ ಕಾಸ್ ಸ್ಕ್ವೇರ್ ಎಕ್ಸ್ ಇದೆ. ಹಾಗಾದರೆ ಫಸ್ಟ್ ನಾವೇನು ಮಾಡಬೇಕು ಈಗ ಡಿ ವೈ ಬೈ ಡಿ ಎಕ್ಸ್ನ ಕೋಎಫಿಷಿಯಂಟ್ ಹೇಗಾದರೂ ಮಾಡಿ 1 ಬರೋ ಹಾಗೆ ಮಾಡ್ಕೋಬೇಕು ಹೌದಲ್ವಾ. ನೋಡೋಣ ಈಗ ಸೊಲ್ಯೂಷನ್ನ ಫೈಂಡ್ ಮಾಡ್ಕೊಳ್ಳೋಣ. ಕಾಸ್ ಸ್ಕ್ವೇರ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ನಾವೇನು ಕೊಟ್ಟಿದ್ದಾರೆ ಟ್ಯಾನ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಥ್ರೋ ಔಟ್ ಡಿವಿಸಿಬಲ್ ಬೈ ನಾನೇ ಮಾಡ್ತೀನಿ ಕಾಸ್ ಸ್ಕ್ವೇರ್ ಎಕ್ಸ್ ಡಿವಿಸಿಬಲ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಆನ್ ಬೋತ್ ಸೈಡ್ ಮಾಡ್ತೀನಿ. ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಅನ್ನ ಬೋತ್ ಸೈಡ್ ಡಿವೈಡ್ ಮಾಡೋದ್ರಿಂದ ವಿ ಗೆಟಿಂಗ್ ಡಿ ವೈ ಬೈ ಡಿ ಎಕ್ಸ್. ಸೊ ಪ್ಲಸ್ ಸೊ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ನಾನು ಏನು ಮಾಡ್ಕೊಂಡ್ಬಿಡ್ತೀನಿ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊಂಡ್ಬಿಡ್ತೀನಿ ಇಂಟು ವೈ. ಸೊ ಟ್ಯಾನ್ ಎಕ್ಸ್ ನಾವೆಂತ ಬರೀಬಹುದು ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಇದೆ ಹೌದಲ್ವಾ. ಟ್ಯಾನ್ ಎಕ್ಸ್ ಡಿವಿಸಿಬಲ್ ಬೈ ಏನಂತ ಬರ್ಕೊಳ್ಳೋಣ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊಳ್ಳೋಣ ರೈಟ್. ಹಾಗಾದರೆ ಫ್ರಮ್ ದಿಸ್ ದೇರ್ ಫೋರ್ ಪಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಆಗುತ್ತೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಕ್ಯೂ ವ್ಯಾಲ್ಯೂ ಇಸ್ ಈಕ್ವಲ್ಸ್ ನಮಗೆ ಏನಾಗುತ್ತೆ ಟ್ಯಾನ್ ಎಕ್ಸ್ ಡಿವಿಸಿಬಲ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಏನಾಗುತ್ತೆ ಟ್ಯಾನ್ ಎಕ್ಸ್ ಡಿವಿಸಿಬಲ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ.
therefore the solution is given by for this given differential equation solution ಏನು ಕೊಟ್ಟೋದು ಹೋಗ್ತದೆ so y into integrating factor is equals to integration of q into integrating factor into dx ಏನ ಬರುತ್ತೆ ಪ್ಲಸ್ ಸಿ ಆಗುತ್ತೆ ಸೊ ದಿಸ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಅಂದ್ರೆ ಏನಿದೆ ನಮಗೆ ಸೊ tan x ಅಲ್ವಾ ನಾವು ಫಸ್ಟ್ ಆಫ್ ಆಲ್ ಏನು ಫೈಂಡ್ ಮಾಡ್ಬೇಕಾಗಿತ್ತು ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡ್ಕೋಬೇಕಾಗಿತ್ತು ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ ಹೌದಲ್ವಾ ಸೊ ನಾವು so integrating factor ಅಂದ್ರೇನು e to the power integration of p into dx ಹಾಗಾದ್ರೆ this is equals ಏನಾಗುತ್ತೆ e to the power integration of p ಅಂದ್ರೆ ಏನಿದೆ ಇಲ್ಲಿ secant square x into dx ಇದೆ so integration of secant square x ಅನ್ನು ನಾವೆಂತ ಬರೀಬಹುದು we can read as so integration of secant square x ಆಗುತ್ತೆ tan x ಆಗುತ್ತೆ will get e to the power tan x ಆಗುತ್ತೆ ಸೊ ದಿಸ್ ಈಸ್ ದ ಏನಾಗುತ್ತೆ ನಮಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬರ್ತದೆ ಸೊ ಈಗ ನಾವೇನು ಮಾಡಬೇಕೀಗ ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಹೌದಲ್ವಾ ರೈಟ್ ಸೊ ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 1 ದೆನ್ ಈಕ್ವೇಷನ್ ನಂಬರ್ 1 ಬಿಕಮ್ಸ್ ಸಬ್ಸ್ಟಿಟ್ಯೂಟಿಂಗ್ ಮಾಡ್ಕೊಳ್ಳೋಣ ಸಬ್ಸ್ಟಿಟ್ಯೂಟಿಂಗ್ ಐ ಎಫ್ ಇನ್ ಈಕ್ವೇಷನ್ 1 ವಿ ಗೆಟ್ ಏನಾಗ್ತಾ ಹೋಗ್ತದೆ ಸೊ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದ್ರೆ ಮಧ್ಯದಲ್ಲಿ e ಟು ದಿ ಪವರ್ tan x integration this is equals to integration of q ಅಂದ್ರೆ ಏನು ಕೊಟ್ಟಿದ್ದಾರೆ tan x divisible by ಇದೆ cos square x ಇದೆ into q ಅಂದ್ರೆ ಏನಿದೆ e to the power tan x ಹೌದಲ್ವಾ e to the power tan x into ಏನಾಗುತ್ತೆ dx plus c ಆಗುತ್ತೆ ಹಾಗಾದ್ರೆ ನಾನು ಏನು ಮಾಡ್ತೀನಿ ಇದನ್ನ e to the power tan x is equals to we can write it as tan x into secant square x into e to the power tan x into dx plus c ಅಂತೇಳಿ ಬರ್ಕೊಳ್ತೀನಿ ಓಕೆನಾ therefore ಇದನ್ನೆಂತ ಬರ್ಕೊಳ್ತೀನಿ ಅಂದ್ರೆ y into e to the power tan x is equals to some I plus c ಅಂತ ಬರ್ಕೊಳ್ತೀನಿ where I is equals to integration of tan x into secant square x into e to the power tan x into dx so call it as equation number 2 ಅಂತ ಮಾಡೋಣ ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಅಂದ್ರೆ ಸೊ ಪುಟ್ tan x is equals ನಾವೇನು ತಗೊಳ್ಳೋಣ t ಸಬ್ಸ್ಟಿಟ್ಯೂಷನ್ ತಗೊಳ್ಳೋಣ ಪುಟ್ tan x is equals to t ಆದ್ರೆ ಪುಟ್ tan x is equals to t ಆದ್ರೆ ಸೊ ನಮಗೇನು ಬರ್ತಾ ಹೋಗ್ತದೆ secant square x into dx is equals to ನಮಗೇನು ಬರ್ತಾ ಹೋಗ್ತದೆ dt ಆಗುತ್ತೆ therefore ಅಗರ್ I is equals to ಏನು ಕನ್ವರ್ಟ್ ಆಗುತ್ತೆ ಸೊ t into e power t into ನಮಗೇನು ಬರುತ್ತೆ t into e power t into ಏನಾಗುತ್ತೆ dt ಆಗುತ್ತೆ ಹಾಗಾದ್ರೆ ಸೊ ಬೈ ಯೂಸಿಂಗ್ ದ ಬೈ ಪಾರ್ಟ್ಸ್ ಫಾರ್ಮುಲಾ ನಾವೇನು ಮಾಡೋಣ ಬೈ ಯೂಸಿಂಗ್ ದ ಬೈ ಪಾರ್ಟ್ಸ್ ಫಾರ್ಮುಲಾ ತಗೊಳ್ಳೋಣ ಸೊ ಟಿ ನ ಫಸ್ಟ್ ಫಂಕ್ಷನ್ ಅಂತ ತಗೊಳ್ಳೋಣ ಸೆಕೆಂಡ್ ಫಂಕ್ಷನ್ ನ ಇ ಪವರ್ ಟಿ ಅಂತ ತಗೊಳ್ಳೋಣ ಹಾಗಾದ್ರೆ ಫಸ್ಟ್ ಫಂಕ್ಷನ್ ನ ಹಾಗೆ ಇಟ್ಕೊಳ್ತೀನಿ ಇಂಟಿಗ್ರೇಷನ್ ಆಫ್ ಇ ಪವರ್ ಟಿ ಮಾಡಿದ್ರೆ ನಮಗೆ ಏನು ಬರುತ್ತೆ ಇ ಪವರ್ ಟಿ ಮೈನಸ್ ಸೊ ಡಿಫರೆನ್ಷಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಮಾಡಿದ್ರೆ ಇ ಪವರ್ 1 ಬರ್ತದೆ ಇಂಟಿಗ್ರೇಷನ್ ಆಫ್ ಇ ಪವರ್ ಟಿ ಮಾಡಿದ್ರೆ ಇ ಪವರ್ ಟಿ ನೇ ಬರುತ್ತೆ ಅಗೇನ್ ಇ ಪವರ್ ಟಿ ನ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಏನು ಬರ್ತಾ ಹೋಗ್ತದೆ ಇ ಪವರ್ ಟಿ ನೇ ಬರ್ತಾ ಹೋಗ್ತದೆ ಹಾಗಾದ್ರೆ ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಇ ಪವರ್ ಟಿ ನ ಕಾಮನ್ ತಗೊಂಡ್ರೆ t minus 1 ಅಂತ ಬರೀಬಹುದು t ಪ್ಲಸ್ ನಾವೇನು ಮಾಡೋಣ tan x ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ e ಪವರ್ tan x into so we can write as tan x minus 1 ಅಂತ ಬರೀಬಹುದು ಅದಲ್ವಾ ಹಾಗಾದ್ರೆ i ವ್ಯಾಲ್ಯೂ ನಮಗೆ ಏನು ಬಂದಿದೆ ಈಗ e ಪವರ್ tan x into tan x minus 1 ಅಂತ ಬಂದಿದೆ ಸೊ ಸಬ್ಸ್ಟಿಟ್ಯೂಟಿಂಗ್ ಇನ್ ಈಕ್ವೇಷನ್ 2 we get ಏನು ಮಾಡೋಣ ಸಬ್ಸ್ಟಿಟ್ಯೂಟಿಂಗ್ ಇನ್ ಈಕ್ವೇಷನ್ 2 we get y into e power tan x is equals to e power tan x of tan x minus 1 into so 1 plus ಏನಿದೆ c ಬರ್ತಾ ಹೋಗ್ತದೆ ಹಾಗಾದ್ರೆ e power tan x ನಾವೇನು ಮಾಡ್ತಾ e power tan x ಈ ಟರ್ಮ್ಗೆ ಡಿವೈಡ್ ಮಾಡ್ತಾ ಹೋಗೋಣ ಹಾಗಾದ್ರೆ therefore y is equals to e power tan x ಕ್ಯಾನ್ಸಲ್ ಆದ್ರೆ ನಮಗೆ ಏನು ಬರ್ತಾ ಹೋಗ್ತದೆ ಇಲ್ಲಿ tan x minus 1 ಬರ್ತಾ ಹೋಗ್ತದೆ ಹೌದಲ್ವಾ ಸೊ ಪ್ಲಸ್ ಅಗೇನ್ ಏನು ಮಾಡೋಣ ಇದನ್ನ ಸಿ ಇಂಟು ಇ ಪವರ್ tan x ಮೇಲ್ಗಡೆ ಶಿಫ್ಟ್ ಮಾಡಿದ್ರೆ ಇ ಟು ದಿ ಪವರ್ ಮೈನಸ್
tan x ಬರ್ತಾ ಹೋಗ್ತದೆ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್ ಫಾರ್ ದ ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್. ಗೊತ್ತಾಗ್ತಿದೆ ಅಲ್ವಾ? ಸೊ ನಿಮಗೆ ಸೊ ಫಸ್ಟ್ ನಾವೇನು ಮಾಡಬೇಕು, ಕೊಟ್ಟಿರುವಂತಹ ಫಂಕ್ಷನ್ನ dy ಬೈ ಡಿ ಎಕ್ಸ್ ಪ್ಲಸ್ ಪಿ ಇಂಟು ವೈ ಇಸ್ ಈಕ್ವಲ್ಸ್ ಟು ಕ್ಯೂಗೆ ನಾವೇನು ಮಾಡಬೇಕು, ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಿದಾದ್ಮೇಲೆ ನಾವೇನು ಮಾಡಬೇಕಾಗತ್ತೆ, ಸೊ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಈ ಫಾರ್ಮುಲಾನ ಅಪ್ಲೈ ಮಾಡ್ಲಿಕ್ಕೆ ಆಗತ್ತೆ, ಹೌದಲ್ವಾ? ಸೊ ಹಾಗಾಗಿ ನಾನೇನು ಮಾಡಿದೆ, ಫಸ್ಟ್ಗೆ ಕಾಸ್ ಸ್ಕ್ವೇರ್ ಎಕ್ಸ್ನ ಡಿವೈಡ್ ಮಾಡ್ಕೊಂಡ್ರೆ ನಮಗೇನು ಫಾರ್ಮೇಟಿಗೆ ಕನ್ವರ್ಟ್ ಆಯಿತು. ಸೊ ನಮಗೆ ಗೊತ್ತಿರುವಂಥ ನೋನ್ ಫಾರ್ಮೇಟಿಗೆ ಕನ್ವರ್ಟ್ ಆಯಿತು, dy ಬೈ ಡಿ ಎಕ್ಸ್ ಫಾರ್ಮೇಟಿಗೆ ಕನ್ವರ್ಟ್ ಆಯಿತು. ಅದರಿಂದ ಪಿ ಫೈಂಡ್ ಮಾಡ್ಕೊಂಡ್ವಿ, ಕ್ಯೂನ ಫೈಂಡ್ ಮಾಡ್ಕೊಂಡ್ವಿ. ಸೊ ನಂತರದಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡ್ಕೊಂಡ್ವಿ. ಅದನ್ನು ಕೊಟ್ಟಿರುವಂಥ ಈಕ್ವೇಶನ್ ನಮಗೆ ತಗೊಂಡಿರುವಂಥ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ವಿಲ್ ಗೆಟ್ ದ ರಿಕ್ವೈರ್ಡ್ ಸೊಲ್ಯೂಷನ್ ಬರ್ತಾ ಹೋಯಿತು. ಓಕೆನಾ? ರೈಟ್. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. So find the general solution of the differential equation x into dy by dx plus 2y is equals to x square log x ಅಂತೇಳಿ ಕೊಟ್ಟಿದ್ದಾರೆ. ನೋಡಿ ಅಗೇನ್ ನೋಡಿ, ಈ ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ, ಅಗೇನ್ dy by dx ಮುಂದೆ ಕೋಎಫಿಷಿಯಂಟ್ ಏನಿದೆ, x ಇದೆ, ಹೌದಲ್ವಾ? ಅಗೇನ್ ನಾವೇನ್ ಮಾಡ್ಬೇಕು, ಅದನ್ನ 1 ಆಗಿ ಕನ್ವರ್ಟ್ ಮಾಡಬೇಕು. ಸೊ ಗಿವನ್ x into dy by dx plus 2y is equals to x square ನಮಗೇನು ಕೊಟ್ಟಿದ್ದಾರೆ, log x ಕೊಟ್ಟಿದ್ದಾರೆ. ಹಾಗಾದ್ರೆ ಮಾಡೋಣ, ಥ್ರೋ ಔಟ್ ಡಿವಿಸಿಬಲ್ ಬೈ x on both side. ಹಾಗಾದ್ರೆ ಏನಾಗುತ್ತೆ, dy by dx ಪ್ಲಸ್ ನಮಗೇನು ಬರ್ದೋಗ್ತದೆ, 2 by x into y is equals to ವಿಲ್ ಗೆಟಿಂಗ್ x log x ಬರ್ತಾ ಹೋಗ್ತದೆ. ಹಾಗಾದರೆ ಸೊ ನಮಗೆ ಇಲ್ಲಿಗ p ವ್ಯಾಲ್ಯೂ, ದೇರ್ ಫೋರ್ p is equals to ನಮಗೇನು ಬಂದಂಗೆ 2 by x ಬಂದಂಗೆ, q ವ್ಯಾಲ್ಯೂ is equals to ಬಂದಂಗೆ x into log x ಬಂದಂಗೆ. ಹಾಗಾದ್ರೆ ನಾವೇನು ಫೈಂಡ್ ಮಾಡ್ಕೋಬೇಕು, ವಿ ಹ್ಯಾವ್ ಟು ಫೈಂಡ್ ಔಟ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಗಿವನ್ ಬೈ e to the power p into dx ಆಗುತ್ತೆ. ಹಾಗಾದ್ರೆ e to the power ಇಂಟಿಗ್ರೇಷನ್ ಆಫ್ p ಅಂದ್ರೆ ಏನು ಕೊಟ್ಟಿದ್ದಾರೆ ನಮಗೆ ಇಲ್ಲಿ, 2 by x into dx ಕೊಟ್ಟಿದ್ದಾರೆ. 2ನ ಕಾನ್ಸ್ಟೆಂಟ್ ಹೊರಗಡೆ ಇಟ್ಕೊಂಡಾಗ ಇಂಟಿಗ್ರೇಷನ್ ಆಫ್ 1 by x ಏನಾಗುತ್ತೆ, ವಿಲ್ ಗೆಟ್ log x, ಹೌದಲ್ವಾ? ಇದನ್ನ ಯಾವ ರೀತಿ ಬರ್ಕೊಳ್ಬಹುದು, ವಿ ಕ್ಯಾನ್ ರೈಟ್ ಆಸ್ e to the power log x square ಅಂತ ಬರ್ಕೊಳ್ಬಹುದು. ದೇರ್ ಫಾರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು e to the power of log of f of x ನಮಗೇನು ಬರೀಬಹುದು, ಇಲ್ಲಿ x ಸ್ಕ್ವೇರ್ ಅಂತ ಬರೀಬಹುದು. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನಮಗೇನು ಬಂದಿದೆ, ಈಗ x ಸ್ಕ್ವೇರ್ ಬಂದಿದೆ. ದೇರ್ ಫಾರ್ ದ ಸೊಲ್ಯೂಷನ್ ಈಸ್ ಗಿವನ್ ಬೈ ಏನಾಗುತ್ತೆ, y into ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ is equals to integration of q into ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ into dx ಪ್ಲಸ್ ಏನಾಗುತ್ತೆ, c ಆಗುತ್ತೆ. ಓಕೆನಾ? ಹಾಗಾದ್ರೆ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನಮಗೇನು ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ. ದಿಸ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್, ಸೊ ಕ್ಯೂ ಅಂದರೆ ಏನು ಇದೆ ಇಲ್ಲಿ, ಎಕ್ಸ್ ಇಂಟು ಲಾಗ್ ಎಕ್ಸ್ ಇದೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನಮಗೇನು ಬಂದಿದೆ, ಎಕ್ಸ್ ಸ್ಕ್ವೇರ್ ಬಂದಿರೋದ್ರಿಂದ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಅಂತ ಬರೆಯೋಣ ನಾವು ಡೈರೆಕ್ಟಾಗಿ, ಎಕ್ಸ್ ಕ್ಯೂಬ್ ಇಂಟು ಲಾಗ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಅಂತ ಬರ್ಬಿಡೋಣ. ಈಗ ನಮಗೇನು ಬೇಕೀಗ, ಎಕ್ಸ್ ಕ್ಯೂಬ್ ಲಾಗ್ ಎಕ್ಸ್ನ ಇಂಟಿಗ್ರೇಷನ್ ನಮಗೆ ಬೇಕಾಗತ್ತೆ. ದೇರ್ ಫೋರ್ ಸೊ ದಿಸ್ ಇಸ್ ಈಕ್ವಲ್ಸ್ ಟು y into x square is equals to ಫಸ್ಟ್ ಫಂಕ್ಷನ್. ಸೊ ಐ ಲೇಟ್ ರೂಲ್ ಬರೋದ್ರಿಂದ ಲಾಗ್ ಎಕ್ಸ್ ಫಂಕ್ಷನ್ನ ಫಸ್ಟ್ ಫಂಕ್ಷನ್ ಅಂತ ತಗೊಳ್ಳೋಣ, ಸೆಕೆಂಡ್ ಫಂಕ್ಷನ್ನ x to the power 3 ಅಂತ ತಗೊಳ್ಳೋಣ. ಹಾಗಾದರೆ ಲಾಗ್ ಎಕ್ಸ್ ಅನ್ನು ಹಾಗೆ ಇಟ್ಕೊಳ್ಳಿ, ಹೌದಲ್ವಾ? ಸೊ ಇಂಟಿಗ್ರೇಷನ್ ಆಫ್ ನಾವೇನು ಮಾಡ್ಕೋಬೇಕೀಗ, ಒಂದು ಸ್ಟೆಪ್ ಬೇಕಾದ್ರೆ ಬರೋಣ, ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್, ಸೊ ಡಿಫರೆನ್ಷಿಯೇಷನ್ ಆಫ್ ಏನು ಬರೀಬಹುದು, ಲಾಗ್ ಎಕ್ಸ್ ಇಂಟು ಇಂಟಿಗ್ರೇಷನ್ ಆಫ್ x to the power 3 into dx ನಾವೇನು ಬರ್ತೀವಿ, ಹೋಲ್ ಡಿ ಎಕ್ಸ್ ಪ್ಲಸ್ ಏನಾಗುತ್ತೆ, ಸಿ ಆಗುತ್ತೆ. ಹಾಗಾದರೆ ಲಾಗ್ ಎಕ್ಸ್ ಇಂಟು ಎಕ್ಸ್ ಟು ದಿ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ 3ನ ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಟು ದಿ ಪವರ್ 4/4
ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ 1/x ಇಂಟು ಇಂಟಿಗ್ರೇಷನ್ ಆಫ್ x to the power 3 ಏನಾಗುತ್ತೆ ವಿಲ್ ಗೆಟ್ x to the power 4/4 ಅಲ್ವಾ ಇಂಟು ನಮಗೇನು ಬರುತ್ತೆ ರಿಮೈನಿಂಗ್ dx ಆಗುತ್ತೆ 1x ಕ್ಯಾನ್ಸಲ್ ಆಗೋದ್ರಿಂದ we can write it as x to the power 4/4 into log x minus integration of so 1/4 ನ ಆಚಿಟ್ಕೊಂಡ್ಬಿಡೋಣ ಸೊ ಎಕ್ಸ್ ಕ್ಯೂಬ್ ಇಂಟು ಏನಾಗುತ್ತೆ ನಮಗೆ ಡಿ ಎಕ್ಸ್ ಬರ್ತಾ ಹೋಗ್ತದೆ ಹಾಗಾದರೆ ಸೊ ಫೈನಲಿ ವಿ ಆರ್ ಗೆಟಿಂಗ್ ಎಕ್ಸ್ ಟು ದಿ ಪವರ್ 4/4 ಲಾಗ್ ಎಕ್ಸ್ ಮೈನಸ್ ಸೊ 1/4 ಹಾಗೆ ಇರುತ್ತೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದಿ ಪವರ್ 3 ಮಾಡಿದ್ರೆ ಎಕ್ಸ್ ಟು ದಿ ಪವರ್ 4/4 ಬರ್ತದೆ ಸೊ 4 ನಮ್ಗೆ ಏನಾಗುತ್ತೆ 16 ಬರ್ತದೆ ಡೈರೆಕ್ಟಾಗಿ ಬರ್ತೀನಿ ಪ್ಲಸ್ ಸಿ ಆಗುತ್ತೆ ಇಲ್ಲೇನಿದೆ ವೈ ಇಂಟು ಎಕ್ಸ್ ಇದೆ ಈ ಎಕ್ಸ್ ಅನ್ನು ಈ ಟರ್ಮ್ಗೆ ಡಿವೈಡ್ ಮಾಡ್ಕೊಂಡ್ಬಿಡೋಣ ಹಾಗಾದ್ರೆ ನಮ್ಗೆ ಏನು ಬರ್ತಾ ಹೋಗ್ತದೆ ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಟು ದಿ ಪವರ್ 3/4 into log x minus x to the power 3/16 plus c into x to the power -1 ಆಗುತ್ತೆ ಓಕೆನಾ ಸೊ ದಿಸ್ is the required solution. So next one we'll move to the next problem. Solve the differential equation. ನಮಗೆ ಏನು ಕೊಟ್ಟಿದ್ದಾರೆ solve the differential equation y into dx is equals to y into dx minus x plus 2y square into dy ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಹೇಗೆ ನಾವು ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಹೌದಲ್ವಾ so before going to that we'll solve another problem find the general solution of ಬೇರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಆ ಲಾಸ್ಟ್ ಗೆ ಪ್ರಾಬ್ಲಮ್ ಹೋಗೋಣ ಒಂದು ಡೆಫಿನೇಷನ್ ಹೇಳ್ತೀನಿ ಅದಕ್ಕೆ ಸೊ ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಏನು ಹೇಳ್ತಾರೆ x plus y into dy by dx is equals to 1 ಅಂತ ಹೇಳ್ತಿದ್ದಾರೆ ಹೌದಲ್ವಾ ಇದನ್ನು ಕೂಡ ನಾವೇನ್ ಮಾಡ್ತಾ ಹೋಗಬೇಕು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗಬೇಕು ಅಂದ್ರೆ ನಾವೇನ್ ಮಾಡ್ತಾ ಹೋಗೋಣ ಇದನ್ನ ಸೊ ಸೊಲ್ಯೂಷನ್ ಫಾರ್ ದಿಸ್ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್ ಗಿವನ್ ನಮಗೆ ಏನು ಕೊಟ್ಟಿದ್ದಾರೆ x plus y into dy by dx is equals to ನಮಗೆ ಏನು ಕೊಟ್ಟಿದ್ದಾರೆ 1 ಅಂತ ಹೇಳಿದ್ದಾರೆ ಹೌದಲ್ವಾ ಹಾಗಾದ್ರೆ ಇದನ್ನ ಏನು ಮಾಡೋಣ ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಹೇಗೆ ಮಾಡಬಹುದು ಎನಿ ಐಡಿಯಾಸ್ x plus y into dy by dx ಇದೆ ಹೇಗಾದ್ರೂ ಮಾಡಿ ಏನು ಮಾಡಬೇಕು ನಾವು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಫಾರ್ಮೆಟಿಗೆ ಅದನ್ನ ಕನ್ವರ್ಟ್ ಮಾಡ್ತಾ ಹೋಗಬೇಕು ಹೇಗೆ ಕನ್ವರ್ಟ್ ಮಾಡಬಹುದು ಸಿಂಪಲ್ ಆಗಿದೆ ಈಸಿಯಾಗಿ ನಾವು ಏನು ಮಾಡ್ಬೋದು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬಹುದು ನಾನೇನು ಮಾಡ್ಬಿಡ್ತೀನಿ ಈಗ ಅಂದರೆ dy by dx is equals to dy by dx is equals to 1 divisible by we can write it as x plus y ಅಂತ ಬರೀಬಹುದಲ್ವಾ x plus y ಅಂತ ಬರೀಬಹುದು ನೆಕ್ಸ್ಟ್ ಏನು ಮಾಡ್ತೀನಿ ಇದನ್ನ ರೆಸಿಪ್ರೋಕಲ್ ಆಗಿ ತಗೊಂಡ್ಬಿಡ್ತೀನಿ ಏನು ಮಾಡೋಣ ರೆಸಿಪ್ರೋಕಲ್ ಬರ್ಕೊಂಡ್ರೆ ಏನಾಗುತ್ತೆ dx by dy is equals to ಏನಂತ ಬರೀಬಹುದು x plus y ಅಂತ ಹೇಳಿ ಬರೀಬಹುದಲ್ವಾ dx by dy is equals to x plus y ಅಂತ ಬರೀಬಹುದು ಹಾಗಾದ್ರೆ ಇದನ್ನ dx by dy minus x is equals to ನಾವೆಂತ ಬರೀಬಹುದು y ಅಂತ ಹೇಳಿ ಬರೀಬಹುದು ಏನಂತ ಬರೀಬಹುದು y ಅಂತ ಹೇಳಿ ಬರೀಬಹುದು y ಅಂತ ಬರೆದ್ರೆ ನೆಕ್ಸ್ಟ್ ಏನು ಮಾಡಬಹುದಪ್ಪ ಸೊ ಇದು ನೋಡಿ ಯಾವ ಫಾರ್ಮೆಟಿಗೆ ಕನ್ವರ್ಟ್ ಆಯ್ತಿದು ಸೆಕೆಂಡ್ ಫಾರ್ಮೆಟಿಗೆ ಕನ್ವರ್ಟ್ ಆಯ್ತಲ್ವಾ dx by dy minus p into x is equals to q ಆಗೈತಲ್ವಾ therefore so p is equals to ನಮಗೆ ಏನು ಬಂದಂಗೆ ಇಲ್ಲಿಗ -1 ಬಂದಂಗೆ ಹಾಗಾದ್ರೆ q is equals to ನಮಗೆ ಏನು ಬಂದಂಗೆ y ಬಂದ ಹಾಗೆ ಸೊ ಹಾಗಾದ್ರೆ ಇದಕ್ಕೆ ನಮಗೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್
ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗುತ್ತೆ, this is equals to e to the power integration of p into will getting dy. ಹೌದಲ್ವಾ? ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ಪಿ ಅಂದ್ರೆ ಏನಿದೆ, -1 ಇಂಟು ಏನಾಗುತ್ತೆ dy ಬರ್ತಾ ಹೋಗ್ತದೆ. ಸೊ ಹಾಗಾದ್ರೆ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ, -1 ಅವ್ರಿಗೆ ಇಟ್ಕೊಂತೀವಿ, ಇಂಟಿಗ್ರೇಷನ್ ಆಫ್ dy ಮಾಡಿದ್ರೆ ವಿಲ್ ಗೆಟಿಂಗ್ ಇ ಟು ದಿ ಪವರ್ -y ಬರ್ತಾ ಹೋಗ್ತದೆ. ಏನ್ ಬರ್ತಾ ಹೋಗ್ತದೆ, ಇ ಟು ದಿ ಪವರ್ -y ಇಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. therefore solution is given by ಏನಾಗುತ್ತೆ, x into integrating factor is equals to integration of q into integrating factor into dy. ಸೊ ಇಲ್ಲಿ ಏನು ಬರುತ್ತೆ, ಪ್ಲಸ್ ಸಿ ಬರ್ತಾ ಹೋಗ್ತದೆ. ಹೌದಲ್ವಾ? ಹಾಗಾದ್ರೆ ಇದರಲ್ಲಿ ಏನ್ ಮಾಡ್ತಾ ಹೋಗೋಣ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ದಿಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ, ಎಕ್ಸ್ ಇಂಟು ಇ ಟು ದಿ ಪವರ್ -y ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್, ಸೊ ಕ್ಯೂ ಅಂದ್ರೆ ಏನಿದೆ, ಸೊ ಕ್ಯೂ ಅಂದ್ರೆ ಏನಿದೆ ಇಲ್ಲಿ ಇ ಟು ದಿ ಪವರ್ ವಿಲ್ ಗೆಟಿಂಗ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇ ಟು ದಿ ಪವರ್ ಆಫ್ -y, ಇಲ್ಲಿ ಏನಿದೆ y ಇದೆ, ಇಲ್ಲಿ ಏನ್ ಬರುತ್ತೆ dy ಪ್ಲಸ್ ಸಿ ಆಗತ್ತೆ. ಅಲ್ವಾ? ಹಾಗೆ ನಾವೇನ್ ಮಾಡ್ಬೇಕು, ಈಗ ಇಲ್ಲಿ ಪ್ರಾಡಕ್ಟ್ ರೂಲ್ ಅನ್ನ ನಾವೇನ್ ಮಾಡ್ತಾ ಹೋಗ್ಬೇಕು, ಯೂಸ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಪ್ರಾಡಕ್ಟ್ ರೂಲ್ ಅಂದ್ರೆ ಇಲ್ಲಿ ಏನ್ ಬರುತ್ತೆ, ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಇದೆ, ವಿಲ್ ಗೋ ಫಾರ್ ಯಾವುದಕ್ಕೆ, ಬೈ ಪಾರ್ಟ್ಸ್ ಫಾರ್ಮುಲಾ ಮೆಥಡ್ ಗೆ ನಾವೇನ್ ಮಾಡ್ತಾ ಹೋಗ್ಬೇಕು, ಈಗ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು ಅದನ್ನ. ಅದಲ್ಲ ಫಸ್ಟ್ ಫಂಕ್ಷನ್ ಯಾವ್ದು ತಗೊಳ್ಳೋಣ, ಸೆಕೆಂಡ್ ಫಂಕ್ಷನ್ ಯಾವ್ದು ತಗೊಳ್ಳೋಣ ಅನ್ನೋದು ನಮಗೆ ಗೊತ್ತಾಗಬೇಕು. ಸೊ ಫಸ್ಟ್ ಫಂಕ್ಷನ್ ಐ ಲೇಟ್ ರೂಲ್ ಬರೋದ್ರಿಂದ ಫಸ್ಟ್ ಫಂಕ್ಷನ್ ನಾವೇನು ತಗೊಳ್ಳೋಣ, y ತಗೊಳ್ಳೋಣ, ಸೆಕೆಂಡ್ ಫಂಕ್ಷನ್ ಇ ಟು ದಿ ಪವರ್ ಆಫ್ -y ಅಂತ ತಗೊಳ್ಳೋಣ. ಹಾಗಾದ್ರೆ ಏನಾಗುತ್ತೆ, ಎಕ್ಸ್ ಇಂಟು ಇ ಟು ದಿ ಪವರ್ -y ಇಸ್ ಈಕ್ವಲ್ಸ್ ಟು, ಸೊ ಫಸ್ಟ್ ಫಂಕ್ಷನ್ ಏನಿದೆ y ಇದೆ, ಹಾಗೆ ಇಟ್ಕೊಳ್ತೀನಿ. ಸೆಕೆಂಡ್ ಫಂಕ್ಷನ್ ಇದೆ ಇ ಟು ದಿ ಪವರ್ y ಇದೆ, ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಆಫ್ -y ಇಂಟು dy ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫರೆನ್ಶಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು y, ಹೌದಲ್ವಾ, ಇಂಟು ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಆಫ್ -y ಇಂಟು dy. ಸೊ ಹೋಲ್ dy ಬರಿಬೇಕು, ಹೌದಲ್ವಾ, ಪ್ಲಸ್ ನಾವೇನು ಬರಿಬೇಕಿಲ್ಲಿ, ಸಿ ಅನ್ನು ಬರಿಬೇಕು. ಹಾಗಾದ್ರೆ ನೆಕ್ಸ್ಟ್ y ಇಂಟು ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಆಫ್ -y ಏನಾಗುತ್ತೆ, ಇ ಟು ದಿ ಪವರ್ ಆಫ್ -y ಡಿವಿಸಿಬಲ್ ಬೈ -1 ಮೈನಸ್ ಇಂಟಿಗ್ರೇಷನ್ ಡಿಫರೆನ್ಶಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ y ಮಾಡಿದ್ರೆ ನಮಗೆ 1 ಬರುತ್ತೆ, ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಆಫ್ -y ಮಾಡಿದಾಗ ಸೊ ಮೈನಸ್ ಇಂಟು ಮೈನಸ್ ನಮಗೇನು ಬರ್ತಾ ಹೋಗ್ತದೆ, ಇಲ್ಲಿ ಪ್ಲಸ್ ಬರುತ್ತೆ, ಇ ಟು ದಿ ಪವರ್ ಆಫ್ -y ಇಂಟು dy ಪ್ಲಸ್ ಸಿ ಬರ್ತಾ ಹೋಗ್ತದೆ. ಹಾಗಾದ್ರೆ ಹೆಂಗೆ ಬರೀಬಹುದು, ದಿಸ್ ಇಸ್ ಈಕ್ವಲ್ಸ್ ಟು ಮೈನಸ್ y ಇಂಟು ಇ ಟು ದಿ ಪವರ್ ಆಫ್ -y, ಹಾಗೆ ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಆಫ್ -y ಮಾಡಿದ್ರೆ ಏನಾಗುತ್ತೆ, ಮೈನಸ್ ಇ ಟು ದಿ ಪವರ್ ಆಫ್ -y, ಸೊ ಪ್ಲಸ್ ಸಿ ಬರುತ್ತೆ. ವಿ ಕ್ಯಾನ್ ಟೇಕ್, ನಾವೇನು ಕಾಮನ್ ತಗೊಳ್ಳೋಣ, ಮೈನಸ್ ಇ ಟು ದಿ ಪವರ್ ಆಫ್ -y ಅನ್ನ ಕಾಮನ್ ತಗೊಂಡ್ರೆ ವಿಲ್ ಗೆಟ್ y ಪ್ಲಸ್ 1 ಇಂಟು y ಪ್ಲಸ್ 1 ಬರುತ್ತೆ, ಪ್ಲಸ್ ಸಿ ಆಗೋದ್ರಿಂದ ಇಲ್ಲೇನಿದೆ ಎಕ್ಸ್ ಇಂಟು ಇ ಟು ದಿ ಪವರ್ ಆಫ್ -y ಇದೆ. ಹಾಗಾದ್ರೆ ಏನು ಮಾಡ್ತಾ ಹೋಗೋಣ, ಇ ಟು ದಿ ಪವರ್ ಆಫ್ -y ನ ಈ ಟರ್ಮ್ಗೂ ಡಿವೈಡ್ ಮಾಡ್ತಾ ಹೋಗೋಣ. ಸೊ ವಿ ಆರ್ ಗೆಟಿಂಗ್ ಮೈನಸ್ ಆಫ್ 1 ಪ್ಲಸ್ y ಪ್ಲಸ್ ಇ ಟು ದಿ ಪವರ್ y ಇಂಟು ನಮಗೇನು ಬರ್ತಾ ಹೋಗ್ತದೆ, ಸಿ ಬರ್ತಾ ಹೋಗ್ತದೆ. ಸೊ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ ಈ ರೀತಿಯಾಗಿ ನಾವೇನು ಮಾಡ್ತಾ ಹೋಗ್ಬೇಕು, ಅದನ್ನ ಎಕ್ಸ್ಗೆ ಕನ್ವರ್ಟ್ ಮಾಡ್ಕೊಂಡು ಡಿ ಎಕ್ಸ್ ಬೈ ಡಿ ವೈಗೆ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋದ್ವಿ. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇದೇ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸಾಲ್ವ್ ದ ಡಿಫರೆನ್ಷಿಯಲ್ ಈಕ್ವೇಶನ್ y ಇಂಟು ಡಿ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ 2y ಸ್ಕ್ವೇರ್ ಇಂಟು ಡಿ ವೈ ಇಸ್ ಈಕ್ವಲ್ಸ್ ಟು ಏನು ಕೊಟ್ಟಿದ್ದಾರೆ, 0 ಕೊಟ್ಟಿದ್ದಾರೆ. ಓಕೆನಾ, ಸೊಲ್ಯೂಷನ್ ಫಾರ್ ದಿಸ್ ಒನ್. given so y into dx minus x plus 2y square into dy ಅಂತ ಕೊಟ್ಟಿದ್ದಾರೆ.
ಸೊ ಇದನ್ನ ಹೇಗಾದರೂ ಮಾಡಿ ನಾನು ಏನು ಮಾಡ್ತೀನಿ, ಡಿ ವೈ ಬೈ ಡಿ ಎಕ್ಸ್ ಆರ್ ಡಿ ಎಕ್ಸ್ ಬೈ ಡಿ ಫಾರ್ಮೇಟಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಇದನ್ನ ಹೆಂಗೆ ಬರ್ಕೊಳ್ಳೋಣ, ವೈ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾವೆಂತ ಬರೀಬಹುದು, ಎಕ್ಸ್ ಪ್ಲಸ್ 2y ಸ್ಕ್ವಯರ್ ಇಂಟು ಏನಂತ ಬರೆಯೋಣ, ಡಿ ವೈ ಅಂತ ಬರೆಯೋಣ. ಹಾಗಾದ್ರೆ ಡಿ ಎಕ್ಸ್ ಬೈ ಡಿ ವೈ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನ ಡಿ ಎಕ್ಸ್ ಡಿ ವೈನ ಈ ಕಡೆ ಶಿಫ್ಟ್ ಮಾಡ್ತೀನಿ, ವೈನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಹಾಗಾದ್ರೆ ಇದನ್ನ ಹೆಂಗೆ ಬರಿಬಹುದು, ಎಕ್ಸ್ ವೈ ವೈ ಪ್ಲಸ್, ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ 2y ಅಂತ ಬರೀಬಹುದು. ಹಾಗಾದ್ರೆ ಎಕ್ಸ್ ಬೈ ವೈನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ, ಡಿ ಎಕ್ಸ್ ಬೈ ಡಿ ವೈ ಮೈನಸ್ ಎಕ್ಸ್ ಬೈ ವೈ ಇಸ್ ಈಕ್ವಲ್ಸ್ ಟು ವಿ ಕ್ಯಾನ್ ರೈಟ್ ಇಟ್ ಆಸ್ 2y ಅಂತೇಳಿ ಬರೀಬಹುದು. ಏನಿದೆ, ಡಿ ಎಕ್ಸ್ ಬೈ ಡಿ ವೈ ಮೈನಸ್ ಎಕ್ಸ್ ಬೈ ವೈ ಇಸ್ ಈಕ್ವಲ್ಸ್ ಏನಾಗಿ ಕನ್ವರ್ಟ್ ಮಾಡ್ಕೋಬಹುದು, 2y ಅಂತೇಳಿ ಬರ್ಕೊಳ್ಬಹುದು. ನೋಡಿ ಯಾವ ಫಾರ್ಮೆಟಿಗೆ ಕನ್ವರ್ಟ್ ಆಯಿತು, ಡಿ ಎಕ್ಸ್ ಬೈ ಡಿ ವೈ ಮೈನಸ್ ಪಿ ಇಂಟು ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಇಂಟು ವೈ ಫಾರ್ಮೆಟಿಗೆ ಕನ್ವರ್ಟ್ ಆಯಿತು. ಹಾಗಾದ್ರೆ ಪಿ ವ್ಯಾಲ್ಯೂ, ದೇರ್ಫೋರ್ ಪಿ ವ್ಯಾಲ್ಯೂ ಇಸ್ ಈಕ್ವಲ್ಸ್ ನಮಗೇನು ಬಂದಂಗೆ ಮೈನಸ್ 1 ಬೈ ವೈ ಬಂದಂಗೆ, ಕ್ಯೂ ವ್ಯಾಲ್ಯೂ ನಮಗೇನು ಬಂದಂಗೆ ಇಲ್ಲಿ 2y ಬಂದ ಹಾಗೆ. ಹೌದಲ್ವಾ? ಹಾಗಾದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಸೊ ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ಪಿ ಇಂಟು ಡಿ ವೈ, ಹಾಗಾದ್ರೆ ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ಮೈನಸ್ 1 ಬೈ ವೈ ಇಂಟು ಡಿ ವೈ, ಹಾಗಾದ್ರೆ ಏನಾಗುತ್ತೆ, ಇ ಟು ದಿ ಪವರ್ ಆಫ್ ಮೈನಸ್ ವಿಲ್ ಗೆಟ್ ಲಾಗ್ ವೈ. ಹಾಗಾದ್ರೆ ಹೆಂಗೆ ಬರಿಬೋದು, ಇ ಟು ದಿ ಪವರ್ ಲಾಗ್ ವೈ ಟು ದಿ ಪವರ್ ಮೈನಸ್ 1, ಅಂದರೆ ಇ ಟು ದಿ ಪವರ್ ಆಫ್ ಏನು, ಇ ಟು ದಿ ಪವರ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ನ ವೈ ಟು ದಿ ಪವರ್ ಆಫ್ ಮೈನಸ್ 1 ಅಂತ ಬರೆದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ 1 ಬೈ ವೈ ಅಂತೇಳಿ ಬರೀಬಹುದು. ಸೊ 1 ಬೈ ವೈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ಸ್ ಆಗುತ್ತೆ 1 ಬೈ ವೈ ಆಗುತ್ತೆ. Therefore, the solution is given by ಏನಾಗುತ್ತೆ, x into integrating factor is equals to integration of q into integrating factor into, ಸೊ ನಮಗೇನು ಬರಬೇಕು ಇಲ್ಲಿ dy ಪ್ಲಸ್ ಸಿ ಆಗುತ್ತೆ. ಹಾಗಾದ್ರೆ x ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಬಂದಿದೆ ನಮಗೆ ಇಲ್ಲಿ 1 ಬೈ ವೈ ಇದೆ, ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್, ಹೌದಲ್ವಾ? ಸೊ ಹಾಗಾದ್ರೆ q ಅಂದ್ರೆ ಏನಿದೆ ಇಲ್ಲಿ, q ಅಂದ್ರೆ ನಮ್ಗೆ ಏನು ಕೊಟ್ಟಿದ್ದಾರೆ, 2y ಕೊಟ್ಟಿದ್ದಾರೆ. ಇಂಟಿಗ್ರೇಟಿವ್ ಫ್ಯಾಕ್ಟರ್ ಏನು ಬಂದಿದೆ ನಮಗೆ 1 ಬೈ ವೈ ಕೊಟ್ಟಿದ್ದಾರೆ ಇಂಟು ಡಿ ವೈ ಪ್ಲಸ್ ಸಿ ಆಗುತ್ತೆ. ಹಾಗಾದ್ರೆ ಏನಾಗುತ್ತೆ ಇಲ್ಲಿ ಇ ವೈ ಕ್ಯಾನ್ಸಲ್ ಆಗೋದ್ರಿಂದ ಸೊ ನಮಗೇನು ಬರುತ್ತೆ ಎಕ್ಸ್ ಬೈ ವೈ, ಸೊ 2 ಅನ್ನೋದು ಕಾನ್ಸ್ಟೆಂಟ್ ಹೊರಟ್ಕೊಂತೀನಿ, ಇಂಟಿಗ್ರೇಷನ್ ಆಫ್ ಡಿ ವೈ ಪ್ಲಸ್ ಸಿ ಬರ್ತಾ ಹೋಗ್ತದೆ. ಹಾಗಾದ್ರೆ ಎಕ್ಸ್ ಬೈ ವೈ ಇಸ್ ಈಕ್ವಲ್ಸ್ ಟು 2 ಇಂಟು ವೈ ವಿ ಕ್ಯಾನ್ ರೈಟ್ ಇಟ್ ಆಸ್ ಸಮ್ ಸಿ ಅಂತ ಬರೀಬಹುದು. ಹಾಗಾದ್ರೆ ವೈನ ನಾವೇನು ಮಾಡೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ನಮಗೇನು ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 2y ಸ್ಕ್ವಯರ್ ಪ್ಲಸ್ ವೈ ಇಂಟು ಸಿ ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್ ಫಾರ್ ದ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್. Right, next we'll move to the next problems. So find the general solution of, find the general solution of the differential equation dy by dx plus 3y is equals to e to the power minus 2x ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ಸಿಂಪಲ್ ಪ್ರಾಬ್ಲಮ್ ದಿಸ್ ಒನ್. ಸೊಲ್ಯೂಷನ್ ಗಿವನ್ dy by dx plus 3y is equals to e to the power minus ಏನಿದೆ 2x ಇದೆ. ನೋಡಿ ಇವ್ರು ನಮಗೇನು ಕೊಟ್ಬಿಟ್ಟಿದ್ದಾರೆ, ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ ಹಿಯರ್ ಪಿ ಇಸ್ ಈಕ್ವಲ್ಸ್ ಟು ನಮಗೇನು ಬಂದಂಗೆ ಇಲ್ಲಿ ಕಾನ್ಸ್ಟೆಂಟ್ 3 ಬಂದಂಗೆ. ಸೊ ಕ್ಯೂ ಅನ್ನೋದು ಏನು ಕೊಟ್ಟಂಗೆ ಇಲ್ಲಿ ಕ್ಯೂ ಇಸ್ ಈಕ್ವಲ್ಸ್ ಟು ಇ ಟು ದಿ ಪವರ್ ಮೈನಸ್ 2x. ಹಾಗಾದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಬಂದಿದೆ, ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ಪಿ ಇಂಟು ನಾವೇನು ಬರಿಬೇಕು ಇಲ್ಲಿ ಡಿ ಎಕ್ಸ್ ಬರಿಬೇಕು. ಹಾಗಾದ್ರೆ ಏನಾಗುತ್ತೆ, ಇ ಟು ದಿ ಪವರ್
ಇಂಟಿಗ್ರೇಷನ್ ಆಫ್ 3 ಇಂಟು ಡಿ ಎಕ್ಸ್ ಆದರೆ ವಿಲ್ ಗೆಟ್ ಇ ಟು ದಿ ಪವರ್ 3x ಬರ್ತಾ ಹೋಗ್ತದೆ. ದಿಸ್ ಇಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ದೇರ್ ಫೋರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು ಇ ಟು ದಿ ಪವರ್ ಏನು ಬಂದಂಗೆ 3x ಬಂದ ಹಾಗೆ. ಹಾಗಾದರೆ ದ ಸೊಲ್ಯೂಷನ್ ಈಸ್ ಗಿವನ್ ಬೈ ಫಾರ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಏನು ಬಂದಂಗೆ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು dx ಪ್ಲಸ್ ಸಿ ಆಗುತ್ತೆ. ಹಾಗಾದರೆ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನೋ ಇ ಟು ದಿ ಪವರ್ 3x ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ q ಅಂದರೆ ಏನು ಬಂದಿದೆ ಇ ಟು ದಿ ಪವರ್ ಮೈನಸ್ 2x ಇಂಟು ಇ ಟು ದಿ ಪವರ್ 3x ಇಂಟು dx ಪ್ಲಸ್ ಏನಾಗುತ್ತೆ ಸಿ ಆಗುತ್ತೆ. ಸೊ ಹಿಯರ್ ಬೇಸಸ್ ಆರ್ ಸೇಮ್, powers are added. E to the power of minus 2x plus e to the power of 3x ಮಾತ್ರ ನಮಗೆ ಏನು ಬರುತ್ತೆ e power x into dx plus c ಆಗುತ್ತೆ. ಹಾಗಾದರೆ y into e to the power 3x is equals to integration of e power 3x ಏನಾಗುತ್ತೆ e power 3x ಪ್ಲಸ್ ಏನಾಗುತ್ತೆ c ಬರ್ತಾ ಹೋಗ್ತದೆ. ಹಾಗಾದರೆ e power 3x ನಾವೇನು ಮಾಡೋಣ ಈ ಟರ್ಮ್ಗೆ ಡಿವೈಡ್ ಮಾಡೋಣ. e to the power x ಡಿವಿಸಿಬಲ್ ಬೈ ಏನಾಗುತ್ತೆ e to the power 3x ಪ್ಲಸ್ ಸೊ ನ್ಯೂಮರೇಟರ್ ಡೈರೆಕ್ಟ್ ಕನ್ಸಿಡರ್ ಮಾಡ್ಕೊಂಡ್ಬಿಡೋಣ ಅಥವಾ c ಡಿವಿಸಿಬಲ್ ಬೈ e to the power 3x ಒಂದು ಸ್ಟೆಪ್ ಬರ್ಕೊಳ್ಳೋಣ. ದೇರ್ ಫಾರ್ y ಇಸ್ ಈಕ್ವಲ್ಸ್ ಟು e to the power 3x ಮೇಲ್ಗೊಳ್ಳೋದ್ರೆ e to the power of minus 3x ಆಗುತ್ತೆ. ಮೈನಸ್ 3x ಅಲ್ಲಿ x ಹೋದ್ರೆ ನಮಗೇನು ಉಳಿಯುತ್ತದೆ ಮೈನಸ್ 2x ಉಳಿಯುತ್ತೆ. e to the power ಮೈನಸ್ 2x ಬರುತ್ತೆ ಪ್ಲಸ್ e to the power ಮೈನಸ್ 3x ಇಂಟು ನಮಗೇನು ಬರುತ್ತೆ c ಉಳಿಯುತ್ತೆ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಜನರಲ್ ಸೊಲ್ಯೂಷನ್ ಆಗುತ್ತೆ. ಇಂಪಾರ್ಟೆಂಟ್ ಇವೆಲ್ಲವೂ ನಿಮಗೆ 5 ಮಾರ್ಕ್ಸ್ಗೆ ಕೇಳ್ತಾರೆ. 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಇವೆಲ್ಲ, ರೈಟ್. ಸೊ ನೆಕ್ಸ್ಟ್ ವಿಲ್ ಮೂವ್ ದ ನೆಕ್ಸ್ಟ್ ಪ್ರಾಬ್ಲಮ್. ಫೈಂಡ್ ದಿ ಜನರಲ್ ಸೊಲ್ಯೂಷನ್ ಆಫ್ y ಇಂಟು ಡಿ ಎಕ್ಸ್ ಪ್ಲಸ್ ಏನು ಕೊಟ್ಟಿದ್ದಾರೆ ಎಕ್ಸ್ ಮೈನಸ್ ವೈ ಸ್ಕ್ವಯರ್ ಇಂಟು ಡಿ ವೈ ಅಂತ ಕೊಟ್ಟಿದ್ದಾರೆ. ಹೇಗೆ ಸಾಲ್ವ್ ಮಾಡಬಹುದಪ್ಪ ಇದನ್ನ, ಹೌದಲ್ವಾ? Solution for this one given y into dx plus x minus y square into dy is equals to 0 ಅಂತ ಹೇಳಿ ಕೊಟ್ಟಿದ್ದಾರೆ, ಹೌದಲ್ವಾ? ಇದನ್ನ ಹೇಗಾದ್ರೂ ಮಾಡಿ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಈಗ dx by dy ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ, ಈಸಿ ಆಗತ್ತೆ. ಸೊ y ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ನಾವೆಂತ ಬರೀಬೋದು ಮೈನಸ್ ಆಫ್ ಎಕ್ಸ್ ಮೈನಸ್ ವೈ ಸ್ಕ್ವೇರ್ ಬೈ ಅಂತ ಬರ್ಕೊಳ್ಳೋಣ ಡಿ ವೈ ಅಂತೇಳಿ ಬರ್ಕೊಳ್ಳೋಣ, ಅದಲ್ವಾ? ಸೇಮ್ ಡಿ ಎಕ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಡಿ ವೈ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ, ವೈನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಡಿ ಎಕ್ಸ್ ಬೈ ಡಿ ವೈ ಇಸ್ ಈಕ್ವಲ್ಸ್ ಟು ವೈ ಇಂದ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೊ ಮೈನಸ್ ಎಕ್ಸ್ ಬೈ ವೈ ಪ್ಲಸ್ ನಾವೇನು ಬರ್ಕೊಂಡ್ಬಿಡ್ತೀನಿ ಇಲ್ಲಿ ವೈ ಬರ್ಕೊಂಡ್ಬಿಡ್ತೀನಿ, ಮೈನಸ್ನ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. ಹಾಗಾದ್ರೆ ನಮಗೆ ರಿಕ್ವೈರ್ಡ್ ಇಕ್ವೇಶನ್ ಏನು ಬರುತ್ತೆ ಡಿ ಎಕ್ಸ್ ಬೈ ಡಿ ವೈ ಮೈನಸ್ ಈ ಕಡೆ ಬಂದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ, ಪ್ಲಸ್ ಎಕ್ಸ್ ಬೈ ವೈ ಇಸ್ ಈಕ್ವಲ್ಸ್ ನಮಗೆ ಏನು ಬಂದಂಗೆ ವೈ ಬಂದ ಹಾಗೆ. ಹಾಗಾದ್ರೆ ದೇರ್ ಫೋರ್ ಪಿ ಇಸ್ ಈಕ್ವಲ್ಸ್ ಏನು ಬಂದಂಗೆ ನಮಗೆ 1 ಬೈ ವೈ ಬಂದ ಹಾಗೆ, ಕ್ಯೂ ಇಸ್ ಈಕ್ವಲ್ಸ್ ಟು ನಮಗೆ ಏನು ಬಂದ ಹಾಗೆ ವೈ ಬಂದ ಹಾಗೆ, ಹೌದಲ್ವಾ? ಸೊ ಡಿ ಎಕ್ಸ್ ಡಿವಿಸಿಬಲ್ ಬೈ ಏನಿದೆ ಡಿ ವೈ ಇದೆ. ಹಾಗಾದ್ರೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ಪಿ ಇಂಟು ನಾವೇನ್ ಮಾಡಬೇಕು ಇಲ್ಲಿ ಡಿ ವೈ ಬರಿಬೇಕು, ಹೌದಲ್ವಾ? ಹಾಗಾದ್ರೆ ಏನಾಗುತ್ತೆ ಇ ಟು ದಿ ಪವರ್ ಇಂಟಿಗ್ರೇಷನ್ ಪಿ ಅಂದ್ರೆ ಏನಿದೆ ಇಲ್ಲಿ 1 ಬೈ ವೈ ಇಂಟು ಡಿ ವೈ ಇದೆ. ಇ ಟು ದಿ ಪವರ್ ಆಫ್ 1 ಬೈ ವೈ ಏನಾಗುತ್ತೆ ಲಾಗ್ ವೈ ಆಗತ್ತೆ. ಸೊ ಇ ಟು ದಿ ಪವರ್ ಆಫ್ ಲಾಗ ಎಫ್ ಆಫ್ ಎಕ್ಸ್ ಏನಾಗುತ್ತೆ ಎಫ್ ಆಫ್ ಎಕ್ಸ್ ಆಗುತ್ತೆ. ದೇರ್ ಫೋರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು ನಮಗೇನು ಬಂದಂಗೆ ವೈ ಬಂದ ಹಾಗೆ, ಹೌದಲ್ವಾ? ಹಾಗಾದ್ರೆ ಸೊಲ್ಯೂಷನ್ ಫಾರ್ ದಿಸ್ ಗಿವನ್ ಡಿಫರೆನ್ಷಿಯಲ್ ಈಕ್ವೇಶನ್ ಸೊಲ್ಯೂಷನ್ ಏನು ಬರುತ್ತೆ y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಸೊ ಇಂಟು ನಾವೇನು ಬರೀಬೇಕು ಡಿ ವೈ ಪ್ಲಸ್ ಸಿ ಅನ್ನು ಬರೀಬೇಕು. ಹಾಗಾದರೆ ಏನಿದೆ y ಇಂಟು
ಸಾರಿ ಇಲ್ಲಿ ನಮಗೆ ಸಾರಿ ಇಲ್ಲಿ ಏನು ಬರಿಬೇಕು ಎಕ್ಸ್ ಬರಿಬೇಕಾಗಿದೆ, ಸಾರಿ ವೈ ಬರ್ತೀನಿ. ಸೊ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಕ್ಯೂ ಅಂದರೆ ಏನಿದೆ, ಕ್ಯೂ ನಮಗೇನು ಬಂದಿದೆ ವೈ ಬಂದಿದೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಬಂದಿದೆ ಕೂಡ ಅದನ್ನು ವೈ ಇಂಟು ಏನಿದೆ ಡಿ ವೈ ಪ್ಲಸ್ ಸಿ ಆಗುತ್ತೆ. ಹಾಗಾದರೆ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ಸ್ ಟು ವೈ ಇಂಟು ವೈ ಏನಾಗುತ್ತೆ ವೈ ಸ್ಕ್ವೇರ್ ಇಂಟು ಡಿ ವೈ ಪ್ಲಸ್ ಸಿ ಆಗುತ್ತೆ. ದೇರ್ ಫೋರ್ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ಸ್ ಟು ವೇರ್ ಗೆಟಿಂಗ್ ವೈ ಕ್ಯೂಬ್ ಬೈ 3 ಪ್ಲಸ್ ಸಿ ಬರ್ತಾ ಹೋಗ್ತದೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಇಂದ ಡಿವೈಡ್ ಮಾಡಿದ್ರೆ ಸೊ ನಮಗೇನಾಗುತ್ತೆ ವೈ ಸ್ಕ್ವಯರ್ ಬರ್ತಾ ಹೋಗ್ತದೆ. ಏನಾಗುತ್ತೆ ವೈ ಸ್ಕ್ವಯರ್ ಬೈ 3 ಪ್ಲಸ್ ಏನಾಗುತ್ತೆ ಸಿ ಆಗುತ್ತೆ. ನಮಗೇನು ಬಂದಾಗೆ ವೈ ಸ್ಕ್ವೇರ್ ಸೊ ವೈ ಸ್ಕ್ವೇರ್ ಬೈ 3 ಪ್ಲಸ್ ನಮಗೇನು ಬಂದಾಗ ಇಲ್ಲಿ ಸಿ ಇಂಟು ವೈ ಟು ದಿ ಪವರ್ ಮೈನಸ್ 1 ಬಂದಾಗೆ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ರೈಟ್. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಫೈಂಡ್ ದಿ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್. ನೋಡಿ ಇಲ್ಲಿವರೆಗೂ ನಾವೇನು ಫೈಂಡ್ ಮಾಡಿದ್ವಿ, ಜನರಲ್ ಸೊಲ್ಯೂಷನ್ ಅನ್ನೇ ಫೈಂಡ್ ಮಾಡ್ತಾ ಹೋದ್ವಿ. ಸೊ ಈ ಪ್ರಾಬ್ಲಮ್ ಅಲ್ಲಿ ನಾವೇನು ಫೈಂಡ್ ಔಟ್ ಮಾಡ್ತಾ ಹೋಗೋಣ, ಪರ್ಟಿಕ್ಯುಲರ್ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಯಾಕಂದ್ರೆ ಸೊಲ್ಯೂಷನ್ ನಮಗೇನು ಕೊಟ್ಟಿದ್ದಾರೆ, ಗಿವನ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2xy is equals to ನಮಗೇನು ಕೊಟ್ಟಿದ್ದಾರೆ 1 by 1 plus x square ಕೊಟ್ಟಿದ್ದಾರೆ. ವೇರ್ y is equals to 0 when x is equals to ಏನು ಕೊಟ್ಟಾಗ 1 ಅನ್ನ ಕೊಟ್ಟಾಗ. ಬಟ್ ನಮಗೇನು ಗೊತ್ತಿರಬೇಕು, dy by dx ಮುಂದೆ ಕೋಎಫಿಷಿಯಂಟ್ ಯಾವಾಗಲೂ ನಮಗೆ 1 ಇರಲೇಬೇಕು. ಬಟ್ ಇಲ್ಲಿ ಏನು ಕೊಟ್ಬಿಟ್ಟಿದ್ದಾರೆ 1 plus x square ಕೊಟ್ಟಿದ್ದಾರೆ. ಸೊ ಡಿವೈಡ್ ಥ್ರೋಟ್ ಬೈ 1 plus x square on both sides. ಹಾಗಾದ್ರೆ ಡಿವೈಡ್ ಮಾಡಿದ್ರೆ ನಮಗೇನು ಬರ್ತಾ ಹೋಗ್ತದೆ, dy by dx ಪ್ಲಸ್ 2x ಡಿವಿಸಿಬಲ್ ಬೈ 1 ಪ್ಲಸ್ ಸ್ಕ್ವೇರ್ ಇಂಟು y. ಹಾಗೆ ನಮಗೆ ಎಲ್ಲಿ ಬರ್ತದೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾದರೆ p ಇಸ್ ಈಕ್ವಲ್ಸ್ ನಮಗೇನು ಬಂದಾಗೆ 2x ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. q ಇಸ್ ಈಕ್ವಲ್ಸ್ ನಮಗೇನು ಬಂದಾಗೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬಂದಾಗೆ. ಅದೇನು ಮಾಡ್ತಾ ಹೋಗೋಣ, ಈಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡ್ಕೊಳ್ಳೋಣ. ಸೊ ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ಪಿ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇ ಟು ದಿ ಪವರ್ ಇಂಟಿಗ್ರೇಷನ್ ಆಫ್ ಪಿ ಅಂದ್ರೆ ಏನಿದೆ 2x ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮೆಟ್ ಅಲ್ಲಿ ಇದೆ. ಹಾಗಾದ್ರೆ ಇದನ್ನೇ ಅಂತ ಬರೀಬಹುದು, ವಿ ಕ್ಯಾನ್ ರೈಟ್ ಇಟ್ ಆಸ್ ಲಾಗ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರೀಬಹುದು. ಸೊ ಇ ಟು ದಿ ಪವರ್ ಆಫ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಇದ್ರೆ ನಾವೇನು ಬರೆಯೋಣ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಗುತ್ತೆ. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಗಿವನ್ ಬೈ ಏನೋ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಹಾಗಾದ್ರೆ ಸೊಲ್ಯೂಷನ್ ಈಸ್ ಗಿವನ್ ಬೈ, ಇದಕ್ಕೆ ನಮಗೆ ಫಸ್ಟ್ ನಾವೇನು ಮಾಡಬೇಕು, ಪರ್ಟಿಕ್ಯುಲರ್ ಸೊಲ್ಯೂಷನ್ ಫೈಂಡ್ ಮಾಡೋಕ್ಕಿಂತ ಜನರಲ್ ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಬೇಕು. ದೇರ್ಫೋರ್ ದ ಜನರಲ್ ಸೊಲ್ಯೂಷನ್, ಸೊ ಜನರಲ್ ಸೊಲ್ಯೂಷನ್ ಇಸ್ ಗಿವನ್ ಬೈ ಏನಾಗುತ್ತೆ y ಇಂಟು integrating factor is equals to integration of q into integrating factor into ನಾವೇನು ಬರೀಬಹುದು ಇಲ್ಲಿ dx plus y ಅಂತೇಳಿ ಬರೀಬಹುದು. ಸೊ ದಿಸ್ ಇಸ್ ಈಕ್ವಲ್ಸ್ ಟು q ಅಂದ್ರೆ ಏನು ಕೊಟ್ಟಿದ್ದಾರೆ ನಮಗೆ 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಿದೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು dx ಪ್ಲಸ್ y ಅಂತ ಬರೀಬಹುದು. ಹಾಗಾದ್ರೆ ಏನಾಗುತ್ತೆ, 1 ಟೈಮ್ 1 ಟರ್ಮ್ ಕ್ಯಾನ್ಸಲ್ ಆದರೆ ನಮಗೇನು ಬರುತ್ತೆ, ಇಂಟಿಗ್ರೇಷನ್ ಆಫ್ 1 ಡಿವಿಸಿಬಲ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸಾರಿ, ಇಲ್ಲಿ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಸಿ ಬರೀಬೇಕು, ವಿಲ್ ರೈಟ್ ಇಟ್ ಆಸ್ ಸಿ. ಸೊ ಪ್ಲಸ್ ಏನಾಗುತ್ತೆ ಸಿ ಆಗುತ್ತೆ. ಹಾಗಾದ್ರೆ ಇಲ್ಲಿ ಬರೆಯೋಣ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಹಾಗಾದ್ರೆ ಈಗ ಇಂಟಿಗ್ರೇಷನ್ ಅಪ್ಲೈ ಮಾಡ್ಕೊಳ್ಳೋಣ. ಇಂಟಿಗ್ರೇಷನ್ ಆಫ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ನಮಗೇನು ಗೊತ್ತಿದೆ, ದೇರ್ಫೋರ್ y into 1 plus x square is equals to tan inverse x plus c ಆಗುತ್ತೆ.
ಓಕೆನಾ. ಸೊ ದಿಸ್ ಇಸ್ ದ ಜನರಲ್ ಸೊಲ್ಯೂಷನ್. ಅವ್ರು ನಮಗೆ ಇಲ್ಲೊಂದು ಕಂಡೀಷನ್ಸ್ ಕೊಟ್ಟಿದ್ದಾರೆ, ಅದಲ್ವಾ? ಏನ್ ಕಂಡೀಷನ್ ಕೊಟ್ಟಿದ್ದಾರೆ? y is equals to 0 when x is equals to 1 ಅಂತ ಕೊಟ್ಟಿದ್ದಾರೆ. y is equals to 0 given y is equals to 0 when x is equals to 1 ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸ್ವಲ್ಪ ಮಾಡ್ಕೊಳ್ಳೋಣ. 0 ಇಂಟು ಎನಿಥಿಂಗ್ ಏನಾಯ್ತು? 0 ಬರ್ತದೆ. is equals to tan inverse of 1 ಅನ್ನ ನಾವೆಂತ ಬರೀಬಹುದು? tan inverse of tan of pi by 4 plus c ಅಂತ ಬರೀಬಹುದು. ಹಾಗಾದ್ರೆ c ವ್ಯಾಲ್ಯೂ is equals ಬಂದ್ಬಿಡುತ್ತೆ ನಮಗೆ minus pi by 4 ಆಗುತ್ತೆ. therefore the required particular solution ಏನಾಗುತ್ತೆ? y into 1 plus x square is equals to tan inverse x minus pi by 4 ಆಗುತ್ತೆ. so this is the required particular solution. Okay na? Right. So we'll move to the next problem. Find the equation of a curve passing through the origin given that slope of the tangent to the curve at any point x comma y is equals to sum of the coordinate of the points ಅಂತ ಹೇಳ್ತಿದ್ದಾರೆ. ಸೊ ಇನ್ನೊಮ್ಮೆ ಓದ್ಕೊಳ್ಳೋಣ. ಫೈಂಡ್ ದಿ ಈಕ್ವೇಶನ್ ಆಫ್ ಎ ಕರ್ವ್. ಅವ್ರು ಏನ್ ಹೇಳ್ತಾರೆ? we have to find the equation of a curve passing through origin ಅಂತ ಹೇಳ್ತಾರೆ. ಇಟ್ ಮೀನ್ಸ್ 0, 0 ದಿಂದ ಏನಾಗ್ತದೆ? ಪಾಸಿಂಗ್ ಥ್ರೂ ಆಗ್ತದೆ. given that slope of the tangent to the curve at any point x comma y is equals to sum of the coordinates of the points ಅಂತ ಹೇಳ್ತಿದ್ದಾರೆ ಅಲ್ವಾ? we'll find out the solution.